ಸಿಂಪಲ್ ಸುನೀಲ್ ಸರ್ ಅವರ ಒಂದು ಹ್ಯೂಮರ್ ನಾಲೆಜ್ ಹೇಗಿದೆ ಅಂತಂದ್ರೆ, ಅವ್ರು ಸೀರಿಯಸ್ ಆಗಿ ಜೋಕ್ ಮಾಡ್ತಿರ್ತಾರೆ, ಎದುರುಗಡೆ ಇದ್ದವ್ರಿಗೆ ಅದ್ರ ಅರ್ಥ ಎಷ್ಟು ಆಳವಾಗಿರುತ್ತೆ ಅಂತ ಅವ್ರ ಇಂಟರ್ವ್ಯೂ ಅಲ್ಲೆಲ್ಲ ನಾವು ನೋಡಿರ್ತೀವಿ, ಅವರ ಮಾತಿನ ಧಾಟಿ ಹೇಗಿರುತ್ತೆ ಅಂತ. ಸಿನಿಮಾದ ವಿಷಯಕ್ಕೆ ಬಂದಾಗ್ಲೂ ಕೂಡ ಅಷ್ಟೇ ಅದ್ಭುತವಾಗಿ ರಾಮ್ ಮೂವೀಸ್ ಬ್ಯಾನರ್ ಅಲ್ಲಿ ಮೋಡ ಕವಿದ ವಾತಾವರಣ ಇದೇ ತಿಂಗಳು ಬರ್ತಾ ಇದೆ. ಮುಖ್ಯವಾಗಿ ನಾನು ಆಲ್ರೆಡಿ ಹೇಳಿದೆ, ಕತೆ, ಚಿತ್ರಕಥೆ, ನಿರ್ದೇಶನ ಎಲ್ಲ ಜವಾಬ್ದಾರಿಯನ್ನ ಸಿಂಪಲ್ ಸುನೀಲ್ ಸರ್ ಹೊತ್ತಿದ್ದಾರೆ. ಅದರ ಜೊತೆಗೆ ನಿರ್ಮಾಪಕರಾಗಿ ಶ್ರೀ ರಂಗರಾಜು ಅವರು ಹಾಗೆ ಮೈಸೂರು ರಮೇಶ್ ಸರ್ ಒಂದು ಸರಳ ಪ್ರೇಮ ಕಥೆಯಲ್ಲಿ ಸೂಪರ್ ಹಿಟ್ ಕಾಂಬಿನೇಷನ್ ಅಲ್ಲಿ ಇವರಿಬ್ರು ಸೇರಿ ಒಂದು ಚಲನಚಿತ್ರವನ್ನ ನೀಡಿದ್ದಾರೆ. ಮತ್ತೆ ಮೋಡ ಕವಿದ ವಾತಾವರಣದಲ್ಲಿ ಜೊತೆಯಾಗಿದ್ದಾರೆ. ಹಾಗೆ ಲೋಕೇಶ್ ಬೆಳವಾಡಿ ಅವರು, ಗೋವಾ ರಮೇಶ್ ಸರ್ ಇವರೆಲ್ಲ ಬೆನ್ನೆಲುಬಾಗಿ ನಿಂತಿರುವಂತಹ ಸಿನಿಮಾ ಇದು. ಹಾಗೆ ಜೂಡಾ ಸ್ಯಾಂಡಿ ಅವರ ಸಂಗೀತ ಈಗ ಆಲ್ರೆಡಿ ನಾವು ಯಯಾತಿ ಅನ್ನುವಂತ ಹಾಡನ್ನ ಕೇಳಿದೀವಿ, ನಾವೆಲ್ಲರೂ ಕೂಡ ಇಷ್ಟಪಟ್ಟಿದ್ದೀವಿ. ಹಾಗೆ ನಾಯಕ ನಟರಾಗಿ ಶೀಲಂ ಎಂ ಸ್ವಾಮಿ ಅವರು, ನಾಯಕ ನಟಿಯರಾಗಿ ಮೋಕ್ಷಾ ಕುಶಾಲ್ ಹಾಗೆ ಸಾತ್ವಿಕ. ಬಹುಶಃ ಪಬ್ಲಿಕ್ ಕ್ಯಾರೆಕ್ಟರ್ ಅಂತ ಬಂದಾಗ ನೆನಪಾಗುವಂತ ಇಬ್ರು ಅದ್ಭುತವಾದಂತಹ ನಟಿಯರು ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಹಾಗೆ ಈ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಜವಾಬ್ದಾರಿ ಬಗ್ಗೆ ಹೇಳಲೇಬೇಕು. KVN ಪ್ರೊಡಕ್ಷನ್ ಅಂತ ಬಂದಾಗ ನಮ್ಮೆಲ್ಲರಿಗೂ ಗೊತ್ತು, ಬಹಳ ಅದ್ಭುತವಾಗಿ ಅವ್ರಿಗೆ ವಹಿಸಿದಂತಹ ಕೆಲಸವನ್ನ ಕನ್ನಡಿಗರಿಗೆ ಕನ್ನಡ ಚಿತ್ರವನ್ನ ತಲುಪಿಸುವಲ್ಲಿ KVN ಪ್ರೊಡಕ್ಷನ್ ತನ್ನದೇ ಆದ ಹೆಸರನ್ನ ಮಾಡ್ತಾ ಬಂದಿದೆ. ಫುಲ್ ವಿಡಿಯೋನ ಎಕ್ಸ್ಕ್ಲೂಸಿವ್ ಆಗಿ ನಿಮಗೋಸ್ಕರ ಇವತ್ತು ಮೊದಲ ಬಾರಿಗೆ ಅದನ್ನ ಪ್ಲೇ ಮಾಡಲಾಗಿತ್ತು. ಹಾಗಾಗಿ ತದನಂತರದಲ್ಲಿ ಟ್ರೇಲರ್ 2 ಭಾಷೆಗಳಲ್ಲಿ ಬರ್ತಾ ಇದೆ, ಮೋಡ ಕವಿದ ವಾತಾವರಣ. ಬಹುಶಃ ನಮ್ಮೆಲ್ರಿಗೂ ತಿಳಿದಿದೆ, ಒಂದು ಮಳೆಗೂ ಸಿಂಪಲ್ ಸುನೀಲ್ ಸರ್ಗೂ ಏನೋ ಒಂದು ಲಿಂಕ್ ಇದೆ ಅಂತ. ಯಾಕಂದ್ರೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಯಿಂದ ಹಿಡಿದು ಬೇರೆ ಯಾವುದೇ ಸಿನಿಮಾಗಳನ್ನ ನೋಡಿ ಮಳೆ ಅಂತ ಬಂದಾಗ ಆ ಸಿನಿಮಾವನ್ನ ನಾವು ಮತ್ತೆ ಮತ್ತೆ ರಿಪೀಟೆಡ್ ಮೋಡಲ್ಲಿ ನೋಡ್ತೀವಿ. ಯಾಕಂದ್ರೆ ಒಂದು ರೀತಿಯ ನೆಮ್ಮದಿಯನ್ನ ನೀಡುವಂತ ಒಂದು ವಾತಾವರಣ ಸೃಷ್ಟಿಯಾಗಿರುತ್ತೆ ಅಂತ. ಬಹುಶಃ ಇಲ್ಲೂ ಮೋಡ ಕವಿದ ವಾತಾವರಣ, ಮೋಡ ಕವಿದ್ಮೇಲೆ ಮಳೆ ಬರಲೇಬೇಕು. ಆದ್ರೆ ಈ ಮಳೆ ನಾಯಕ ನಟ ಅಥವಾ ನಾಯಕಿ ನಟಿಯ ಬಾಳಲ್ಲಿ ಬಿರುಗಾಳಿಯಾಗಿ ಬರುತ್ತೋ ಅಥವಾ ಒಂದು ಪ್ಲೆಸೆಂಟ್ ಆದಂತಹ ಮಳೆಯ ರೂಪಕದಲ್ಲಿ ಜಿನುಗುತ್ತೋ ಅಂತ ಅದನ್ನ ಸಿನಿಮಾದಲ್ಲಿ ನೋಡಿನೇ ನಾವು ತಿಳ್ಕೊಳ್ಬೇಕು. ಜೊತೆಗೆ ಮೋಡ ಕವಿದ ವಾತಾವರಣ ಈ ಸಿನಿಮಾದಲ್ಲಿ ಯಯಾತಿ ಹಾಡಿನಲ್ಲಿ ನೀವು ನೋಡಿದೀರಾ, ಪ್ರತಿಯೊಬ್ಬರು ಕೂಡ ಎಷ್ಟು ಪ್ರೀತಿಯಿಂದ ಸಿನಿಮಾವನ್ನ, ಜೊತೆಗೆ ಆ ಹಾಡಿಗೆ ಅದರ ಹಿಂದಿರುವಂತ ಎಫರ್ಟ್ ಅನ್ನ ನಾವೆಲ್ಲರೂ ಕೂಡ ಕಂಡ್ಕೊಂಡಿದೀವಿ. ಆ ಸಿನಿಮಾದ ಯಯಾತಿ ಹಾಡನ್ನ ಬರೆದವರು ಕೂಡ ಸಿಂಪಲ್ ಸುನೀಲ್ ಸರ್. ಇದರ ನಾಯಕ ನಟಿ ಸಾತ್ವಿಕ ಅವ್ರನ್ನ ನಾವು ವೇದಿಕೆಗೆ ಬರ್ಮಾಡ್ಕೊಳ್ಳೋಣ ದಯವಿಟ್ಟು. ಫಸ್ಟ್ ಮೈಕ್ ಹಾಯ್ ಎಲ್ರಿಗೂ ನಮಸ್ಕಾರ. ಮೋಡ ಕವಿದ ವಾತಾವರಣ ಬಗ್ಗೆ ಹೇಳ್ಬೇಕು ಅಂದ್ರೆ ಬರೀ ಸಿನಿಮಾ ಲೆವೆಲ್ ಅಲ್ಲಿ ಮಾತಾಡಿದ್ರೆ ಆಗಲ್ಲ. ಇಟ್ಸ್ ಅನ್ ಎಮೋಷನಲ್ ಕನೆಕ್ಟ್ ಮೂವಿ ನನಗೆ ಅದು ಪರ್ಸ್ನಲಿ. ಬಿಕಾಸ್ ಒಂದು ಫ್ಯಾಮಿಲಿ ತರ ಆಗೋಗಿದ್ವಿ ನಾವೆಲ್ಲ, ಅಂಡ್ ಇದೀವಿ ಕೂಡ. ಮೋಡ ಕವಿದ ವಾತಾವರಣ ಒಂದಿನ ಮುಂಚೆ ಕಾಸ್ಟ್ ಆಗಿದ್ದು ನಾನು. ಜಸ್ಟ್ ಅವ್ರ ಶೂಟಿಂಗ್ ಹೋಗಕ್ಕೆ ಒಂದಿನ ಮುಂಚೆ ಕಾಸ್ಟ್ ಆಗಿದ್ದು. ಅಂಡ್ ಐ ಥ್ಯಾಂಕ್ ಗಾಡ್ ಎವ್ರಿ ಡೇ ಫಾರ್ ದಟ್ ಮೂಮೆಂಟ್. ಥ್ಯಾಂಕ್ ಯು ಸುನಿ ಸರ್. ಆ ಪಾತ್ರಕ್ಕೆ ಆ್ಯಂಡ್ ಅದಕ್ಕೆ ನ್ಯಾಯ ಸಲ್ಲಿಸಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. June 26th ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ. ಹಲವಾರು ಶೇಡ್ಸ್ ಅಲ್ಲಿ ನೋಡ್ಬೋದು ನಮ್ಮ 3 ಜನನು ನೀವು ಇದರಲ್ಲಿ. ಆ್ಯಂಡ್ ಆಸ್ ಯೂಶುವಲ್ ಸಿಂಪಲ್ ಸುನಿ ಸರ್ ಮೂವಿ ಅಂದರೆ ಒಂದು ಲವ್ ಸ್ಟೋರಿ, ಹಾಗೆ ಇದರಲ್ಲಿ ಎಸ್ಪೆಷಲಿ ಥ್ರಿಲ್ಲರ್. ಫಸ್ಟ್ ಟೈಮ್ ಅನ್ಸುತ್ತೆ ಥ್ರಿಲ್ಲರ್. ಸೊ ಲವ್ ಸ್ಟೋರಿ ಆ್ಯಂಡ್ ಥ್ರಿಲ್ಲರ್ ಅಂತಲೇ ಹೇಳ್ಬೋದು. ಬಟ್ ಡೆಫಿನೆಟ್ಲಿ ದ ಬೇಸ್ ಬಂದು ಅವ್ರ ಮೂವೀಸಲ್ಲಿ ಯಾವಾಗಲೂ ಲವ್ ಒಂದು ಮೆಸೇಜ್ ಇದ್ದೇ ಇರುತ್ತೆ. ಆ್ಯಂಡ್ ರಮೇಶ್ ಸರ್ ಅವ್ರಿಲ್ಲ ಅಂದರೆ ಸಿನಿಮಾ ಆಗ್ತಿರ್ಲಿಲ್ಲ. ಸೊ ಅವರಿಂದ ನಾವೆಲ್ಲ, ಆ್ಯಂಡ್ ಥ್ಯಾಂಕ್ ಯು ರಮೇಶ್ ಸರ್. ಆ್ಯಂಡ್ ಐ ಥಿಂಕ್ ಎಲ್ಲ ಪ್ರೊಡ್ಯೂಸರ್ಸ್ಗೂ ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಸಂತೋಷ್ ಸರ್ ನಮ್ಮನ್ನೆಲ್ಲ ತುಂಬ ಮುದ್ದಾಗಿ ತೋರಿಸಿದ್ದಾರೆ. ಆ್ಯಂಡ್ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಕಾಣಿಸಿದ್ದೀನಿ ನಾನು ಈ ಮೂವಿಯಲ್ಲಿ ಅಂತ ಅನ್ಸುತ್ತೆ ನನಗೆ. ಆ್ಯಂಡ್ ಮೋಕ್ಷ ಬಗ್ಗೆ ಹೇಳಬೇಕು ಅಂದರೆ ಹಿ ಈಸ್ ಒನ್ ಆಫ್ ದ ಜೆಮ್ ಆಫ್ ದ ಪೀಪಲ್ ಅಂತಾರಲ್ಲ, ಆ ಥರ. ಶಿ ಹ್ಯಾಸ್ ಟಾಟ್ ಮಿ, ಅವರಿಂದ ತುಂಬ ಕಲ್ತಿದ್ದೀನಿ. And she is very pretty and she is one of the humblest heroines as a human being, also one of the best people I've met. And ಶೀಲಂ ಅವನ ಬಗ್ಗೆ ಜಾಸ್ತಿ ಮಾತಾಡಬೇಕು ಅಂತ ಹೇಳಿ ಕಳಿಸಿದ್ದಾನೆ ಇವತ್ತು ಹೀರೋ ಟೀಸರ್. ಇದೇ ನೀವು ನೋಡಿದ್ದೀರಾ ಇವಾಗ ಒಂದು 1 minute 2 minutes ಅಲ್ಲಿ. ಬಟ್ ಐ ನೋ ಶೀಲಂ ನಾವು ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೋಸ್ಕರ. ಐ ಥಿಂಕ್ ನಾಟ್ ಓನ್ಲಿ ಸ್ವೆಟ್, ಬ್ಲಡ್ ಕೂಡ. He has just poured his blood, sweat, everything for this movie.
ಎವ್ರಿ ಡೇ ಬರೀ ಮೋಡ ಕವಿದ ವಾತಾವರಣ ಅಷ್ಟೇ ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ. ಅಷ್ಟು ಪ್ಯಾಷನೇಟ್ ಒಂದು ಆಕ್ಟರ್ ಆಗಿ ಆ ಪ್ಯಾಷನ್ನ ಇನ್ನೊಂದು ಆಕ್ಟ್ರಲ್ಲಿ ನೋಡೋದು ಇಟ್ಸ್ ಅಮೇಝಿಂಗ್. ಸುಮ್ಮನೆ ಹೊಗಳಬೇಕು ಅಂತಲ್ಲ, ಈ ಡಿಸರ್ವ್ಸ್ ಟು ಬಿ ಹಿಯರ್ ಅಂಡ್ ಐ ಥಿಂಕ್ ವಿಲ್ ಬಿ ಇನ್ ಅ ಲಾಂಗ್ ರನ್. ಕಂಗ್ರ್ಯಾಚುಲೇಷನ್ಸ್ ಟು ಯು ಆ್ಯಂಡ್ ವೆಲ್ಕಮ್ ಟು KFI. ಆ್ಯಂಡ್ ಯಯಾತಿ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ನನ್ನ ಇಡೀ ಕರಿಯರಲ್ಲಿ ಐ ಥಿಂಕ್ ತುಂಬ ಹತ್ತಿರವಾಗಿರುವಂಥ ಸಾಂಗ್ ನನಗೆ ತುಂಬ ಬಿಕಾಸ್ ಆಲ್ಮೋಸ್ಟ್ ನಾನು ಶೀಲಂ 1 ವರ್ಷ ಡ್ಯಾನ್ಸ್ ಕ್ಲಾಸಲ್ಲೇ ಇದ್ವಿ. ಮನೆಗೆ ಹೋಗೋದು ಡ್ಯಾನ್ಸ್ ಕ್ಲಾಸಿಗೆ ಬರೋದು ಇಷ್ಟೇ ಮಾಡ್ತಾ ಇರೋದು. ಸೊ ಪ್ರಾಕ್ಟೀಸ್ ಎಲ್ಲ ಮಾಡಿ ಈ ಶ್ರಮ ಏನು ನೋಡ್ತಿದ್ದಾರೆ ಇದ್ರ ಹಿಂದೆ ಮಧು ಸರ್ ನಮ್ಮ ಕೊರಿಯೋಗ್ರಾಫರ್, ಅವ್ರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. Music Producer as usual are already our romantic songs famous and thank you so much for this beautiful track. ಕೊನೆಯದಾಗಿ ಮೋಡ ಕವಿದ ವಾತಾವರಣ 26ನೇ ತಾರೀಕು ಜೂನ್ ಬರ್ತಾ ಇದೆ. ಎಲ್ಲರೂ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಸಿನಿಮಾ ಆದಮೇಲೆ ಮಿಕ್ಕಿದ್ದು ಮಾತಾಡ್ತೀನಿ. ಥ್ಯಾಂಕ್ ಯು. ನನಗೆ ತುಂಬ ಸ್ಪೆಷಲ್ ಸರ್, ಅದೇ ಕಾಲೆಲ್ಲ ಮುರ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಸೊ ಜೀವನದಲ್ಲಿ ಮರೆಯೋಕ್ಕಾಗಲ್ಲ ಅನ್ಸುತ್ತೆ. ಇಲ್ಲ ನಾನೇ ಮುರ್ಕೊಂಡಿದ್ದು. ಅದು ನನ್ಗೆ ಸ್ವಲ್ಪ ಆತರದಿಂದ, ನಾನು ತುಂಬ ಆತರ ಪಟ್ಟಿದ್ರಿಂದ ಆಗಿರೋದು. ಯಾರು ಎಲ್ಲರೂ ತುಂಬ ಆಕ್ಚುಲಿ ಇನ್ಫ್ಯಾಕ್ಟ್ ಅದಕ್ಕಿಂತ ಮುಂಚೆ ಬೆಡ್ ಹಾಕಿರ್ಲಿಲ್ಲ. ಐ ಸ್ಟಿಲ್ ರಿಮೆಂಬರ್ ನಮ್ಮ ಡೈರೆಕ್ಟರ್ ಸರ್ ಹೇಳ್ತಾ ಇದ್ರು ಬ್ರೇಕ್ ತಗೊಳ್ಳಿ ಬೇಡ, ಆಲ್ರೆಡಿ ಎಕ್ಸಾಸ್ಟ್ ಆಗಿದ್ದೀರಾ, ಬೇಡ ಬ್ರೇಕ್ ತಗೊಳ್ಳಿ ಅಂದ್ರು. ನಾನು ಇಲ್ಲ ಸರ್ ಇದೊಂದು ಮಾಡ್ಬಿಡೋಣ, ಇದೊಂದು ಮಾಡಿದ ತಕ್ಷಣ ವಿಲ್ ಗೋ ಆಫ್, ಯಾಕಂದ್ರೆ ಆ ಜೋಶಲ್ಲಿ ಇದೀನಿ ಮಾಡ್ಬಿಡ್ತೀನಿ ಅಂತ. ಆಯ್ತು ಒಂದು ಕೆಲಸ ಮಾಡಿ, ಇದಕ್ಕೆ ಅಟ್ಲೀಸ್ಟ್ ಬೆಡ್ ಹಾಕೋಣ ಅಂದ್ರು. ಜಸ್ಟ್ ಬೀಳಕ್ಕಿಂತ ಮುಂಚೆ ಒಂದು ಶಾರ್ಟಿಗೆ ಮುಂಚೆ ಬೆಡ್ ಹಾಕಿದ್ದು, ಅದರಿಂದ ಸ್ವಲ್ಪ ಉಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಸುನಿ ಸರ್. ಡೆಫಿನೆಟ್ಲಿ ಸರ್, ತುಂಬ ಗ್ರಾಫ್ ಇದೆ ಮೂವಿ ನನ್ನ ಪಾತ್ರಕ್ಕೆ ಅಂತ ಅನ್ಸುತ್ತೆ. ಆ್ಯಂಡ್ ಇದು ಐ ಥಿಂಕ್ ಈ ಸಾಂಗ್ ಒನ್ ಆಫ್ ದ ಎಕ್ಸಾಂಪಲ್ ಅದಕ್ಕೆ. ಎಲ್ಲರಿಗೂ ನಮಸ್ಕಾರ. ಹೊರಗಡೆ ಮೋಡಕ್ಕೆ ಕವಿದಿದ್ರು ಎಲ್ಲರೂ ಬಂದಿದ್ದೀರಾ, ಸೊ ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಇದೇ ರೀತಿ ನಿಮ್ಮ ಸಪೋರ್ಟ್ ನಮ್ಮ ತಂಡದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ನಿಮ್ಮ ಜೊತೆ ಇದ್ದು ಕಲ್ತಿದ್ದೀನಿ ಸ್ವಲ್ಪ. ಇವತ್ತು ಮೋಡ ಕವಿದ ವಾತಾವರಣದ ಹೀರೋ ಚೆರಿಷ್ AKA ಶೀಲಂ ಸ್ವಾಮಿ ಅವರ ದಿನ. ಇದು ಹೇಳೋದಕ್ಕೆ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಅವರು ಕೇವಲ ಹೀರೋ ಆಗಲ್ಲ, ಪ್ರತಿ ಲೈಕ್ ಫಿಲ್ಮ್ ಮೇಕಿಂಗಲ್ಲಿ ಯಾವ ಥರ ತೊಡಸ್ಕೊಬೋದು ಪ್ರತಿ ಫೀಲ್ಡಲ್ಲೂ ಅವ್ರ ಪಾಪ ಅಷ್ಟು ಇನ್ವಾಲ್ವ್ಮೆಂಟ್ ಹಾಕಿದ್ದಾರೆ. ಅದು ನಾನು ಅದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ. ಎಡಿಟಿಂಗ್ ಆಗಲಿ ಅಥವಾ ರೆಕಾರ್ಡಿಂಗ್ ಆಗಲಿ ಪ್ರತಿಯೊಂದರಲ್ಲೂ ಅವ್ರಿಗೆ ಎಲ್ಲನೂ ಗೊತ್ತಿತ್ತು. ಆ್ಯಂಡ್ ಅವರ ಈ ಕಷ್ಟಕ್ಕೆ ಈ ಸಿನಿಮಾ ಅವ್ರಿಗೆ ಒಳ್ಳೇದಾಗಲೇಬೇಕು. ಈ ಸಿನಿಮಾ ಹಿಟ್ ಆದರೆ ಐ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಫಾರ್ ಹಿಮ್ ಅಂತಲೇ ಹೇಳ್ತೀನಿ ನಾನು. ಸೊ ಯಾ, ಇನ್ಫ್ಯಾಕ್ಟ್ ನಾನು ಅವರಿಂದ ತುಂಬಾ ಕಲ್ತಿದ್ದೀನಿ ಸಿನಿಮಾದಲ್ಲಿ. ಅವರ ಡೆಡಿಕೇಶನ್ ಆಗಲಿ ಅಥವಾ ಹಾರ್ಡ್ ವರ್ಕ್ ಆ್ಯಂಡ್ ಪ್ಯಾಷನ್ ಎಲ್ಲನೂ ತುಂಬಾ ಇನ್ಸ್ಪೈರ್ ಆಗುತ್ತೆ. ಸೊ ವೆನ್ ನಿಮ್ಮ ಕೋ ಆ್ಯಕ್ಟರ್ ಅಷ್ಟು 100% ಅಲ್ಲ 1000% ಕೊಟ್ಟಾಗ ನಿಮಗೂ ಅದೊಂದು ಸ್ಟ್ರೆಂತ್ ಸಿಗತ್ತೆ, ಆ ಇನ್ಸ್ಪಿರೇಷನ್ ಸಿಗತ್ತೆ, ನಾನು ಕೊಡಬೇಕು, ನಂದು ಫುಲ್ ಹಾಕಬೇಕು ಅಂತ. ಸೊ ಇನ್ ದ್ಯಾಟ್ ವೇ ಹಿ ವಾಸ್ ವೆರಿ ಇನ್ಸ್ಪೈರಿಂಗ್ ಟು ಮೀ. ಶಿಲು ನೀನು ಹೇಳ್ದಂಗೆ ಎಲ್ಲ ಹೇಳಿದ್ದೀನಿ, ಇನ್ನೇನು ಮರಿತಿದ್ದೀನಿ ಅಂತ ಗೊತ್ತಾ? ಓಕೆ ಅಲ್ಲ, ಓಕೆ ಆಮೇಲೆ ಬಿಟ್ಕೊಂಡು ಓಕೆ. ಆ್ಯಂಡ್ ಅಫ್ಕೋರ್ಸ್ ಮೋಡ ಕವಿದ ವಾತಾವರಣ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆ. ಇದನ್ನ ಒಂದ್ಸತಿ ನಾನು ಹೇಳಿದ್ದೆ ಯಾವುದೋ ಒಂದು ಅವಾರ್ಡ್ ಶೋ ಅಲ್ಲಿ, ಬಟ್ ಇವತ್ತು ಮತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ. ಹೀಗೆ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ ನಾನು. ನನಗೆ ನನ್ನ ಮೋಸ್ಟ್ ಲೈಕ್ ಯಾವ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ನನಗೆ ಆಸೆ ಇದೆ ಅಂತ ಕೇಳಿದಾಗ ನನಗೆ ಸುನಿ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇದೆ. ಆದರೆ ಅವ್ರನ್ನ ಹೇಗೆ ರೀಚ್ ಆಗೋದು ಅಂತ ಗೊತ್ತಿಲ್ಲ. ಸಿನ್ಸ್ ಐಮ್ ಸ್ಟಿಲ್ ಅ ಸ್ಟ್ರಗ್ಲಿಂಗ್ ಆ್ಯಕ್ಟರ್, ನನಗೆ ಹೇಗಾದರೂ ಮಾಡಿ ಒಂದು ಪ್ರೊಡ್ಯೂಸರ್ ಸಿಕ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೊರಟೋಗ್ತೀನಿ ಸುನಿ ಸರ್ ಜೊತೆ, ಪ್ಲೀಸ್ ನನ್ನ ಹೀರೋಯಿನ್ ಆಗಿ ಮಾಡಿ, ನನ್ನ ಜೊತೆ ನನ್ನ ಹಾಕೊಳ್ಳಿ ನಿಮ್ಮ ಸಿನಿಮಾದಲ್ಲಿ ಅಂತೆಲ್ಲ ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದೆ. ಬಟ್ ನಾನು ಜನರಲಿ ಮೀನ್ ಮಾಡಿದ್ದೆ. ಐ ಥಿಂಕ್ ಅವತ್ತು ದೇವ್ರು ನಿಜವಾಗ್ಲೂ ತಥಾಸ್ತು ಅಂದ ಅಂತ ಅನ್ಸುತ್ತೆ ದಟ್ ಐ ಗಾಟ್ ದಿಸ್ ಆಪರ್ಚುನಿಟಿ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಗೆ ಎಷ್ಟೇ ಥ್ಯಾಂಕ್ ಯು ಹೇಳಿದ್ರು ಕಡಿಮೆನೆ. ಬಿಕಾಸ್ ಈ ಸಿನಿಮಾದಲ್ಲಿ ಒಬ್ಬ ಹೀರೋಯಿನ್ಗೆ ಲೈಕ್
ಯಾವ ಥರ ಪರ್ಫಾರ್ಮ್ ಮಾಡಬೇಕು ಅಂತ ಆಸೆ ಇರುತ್ತೆ, ಅದು ಎಲ್ಲದಕ್ಕೂ ನನಗೆ ಚಾನ್ಸ್ ಇತ್ತು ಆ್ಯಂಡ್ ಆಪರ್ಚುನಿಟಿ ಇತ್ತು. ಆ್ಯಂಡ್ ಐ ಹೋಪ್ ನಾನು ಐ ಹ್ಯಾವ್ ಮೇಡ್ ಗುಡ್ ಯೂಸ್ ಆಫ್ ಇಟ್ ಅಂತ ಅನ್ಕೋತೀನಿ. ಸೊ ಮೋಡ ಕವಿದ ವಾತಾವರಣ ಇದೆ ಜೂನ್ 26ಕ್ಕೆ ರಿಲೀಸ್ ಆಗ್ತಿದೆ. ಸೊ ನೀವೆಲ್ಲರೂ ನಮ್ಮ ಫಸ್ಟ್ ಆಡಿಯನ್ಸ್. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ. ಇವಾಗ ಅಂತ ಅಲ್ಲ, ರಿಲೀಸ್ ಆದ್ಮೇಲೆನೂ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ರಾಮ್ ಸರ್, ಸಾತ್ವಿಕಾ, ಸುನಿ ಸರ್, ಮೋಹನ್ ಅಣ್ಣ ಆ್ಯಂಡ್ ಪ್ರತಿಯೊಬ್ಬರು ಐ ವೆರಿ ಫಾರ್ಚುನೇಟ್ ಎಲ್ಲರ ಜೊತೆ ಕೆಲಸ ಮಾಡಿರೋದು. ಸಂತೋಷ್ ಸರ್, ವಿಲಿಯಮ್ ಸರ್, ಐ ಹೋಪ್ ನಾನು ಯಾರ ಹೆಸರು ಮರೀತಿಲ್ಲ ಅಂತ. ಹೇಳ್ತಾ ಹೋದ್ರೆ ಇನ್ನೂ ತುಂಬ ಇದೆ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನಿಮಗೂ ಎಲ್ಲರಿಗೂ ಇಷ್ಟ ಆಗಿದೆ ಟ್ರೀಸನ್ ಅಂತ ಅನ್ಕೋತೀನಿ. ಇದು ಜಸ್ಟ್ ಒಂದು ಮಿನಿ ಟ್ರೇಲರ್ ಅಷ್ಟೇ, ಇನ್ನೂ ಸಿನಿಮಾ ಬಾಕಿ ಇದೆ. ಸೊ ಕಾಯ್ತಾ ಇರಿ. ಮೋಡ ಕವಿದ ವಾತಾವರಣ ಇದೆ 26ಕ್ಕೆ. ಐ ವಿಶ್ ನಂಗೆ ರಾಮ್ ಸರ್ ಮುಂಚೆನೇ ಗೊತ್ತಿದ್ರೆ. ಹಿ ಈಸ್ ಜೆಮ್ ಆಫ್ ಅ ಪರ್ಸನ್. ನಾನು ಅವ್ರ ಥರ ಪ್ರೊಡ್ಯೂಸರ್ ನೋಡೇ ಇಲ್ಲ. ಹೀಸ್ ವೆರಿ ಚಿಲ್, ಹೀಸ್ ವೆರಿ ಪ್ಯಾಷನೇಟ್ ಅಂಡ್ ತುಂಬಾ ಸಪೋರ್ಟಿವ್. ನಮ್ಮ ಸಿನಿಮಾ ಇವತ್ತು ಇಲ್ಲಿವರೆಗೂ ಬಂದಿದೆ ಅಂದರೆ ಅವರಿಂದನೇ ಕಾರಣ. ನೀವು ನಂಬ್ತಿರೋ ಬಿಡ್ತಿರೋ ತುಂಬಾ ಕಾಂಪ್ಲಿಕೇಶನ್ ಆಗಿತ್ತು, ಬಟ್ ಐ ಥಿಂಕ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಗುಡ್ ಅಂತ ಹೇಳ್ತಾರಲ್ಲ. ಸೊ ಫೈನಲಿ ವಿ ಆರ್ ಹಿಯರ್ ಇನ್ ಫ್ರಂಟ್ ಆಫ್ ಯಾವ ವಿಚಾರಕ್ಕೆ ಸುನಿ ಅವ್ರ ಜೊತೆನೇ ಅಲ್ಲ ಸರ್, ಸುನಿ ಜೊತೆ ಸರ್. ನಾನು ಅವ್ರ ಪ್ರೀವಿಯಸ್ ಸಿನಿಮಾ ನೋಡಿದ್ದೀನಿ. ಆಪರೇಷನ್ ಅಲ್ಮೇಲಮ್ಮ ಆಗಲಿ, ಚಮಕ್ ಆಗಲಿ, ಸಿಂಪಲಾಗಿ ಒಂದು ಲವ್ ಸ್ಟೋರಿಯಿಂದ ನನಗೆ ಅವ್ರದ್ದು ಸಿನಿಮಾ ಮೇಕಿಂಗ್ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಲೈಕ್ ಒಂಥರ ನಾರ್ಮಲ್ ಸಿನಿಮಾ ಥರ ಇರಲ್ಲ. ಇಟ್ಸ್ ವೆರಿ ಲೈಕ್ ಕಾಮನ್ ಮ್ಯಾನ್ಗೆ ಕನೆಕ್ಟ್ ಆಗೋ ಥರ. ಅವ್ರ ಕಾಮಿಡಿ ಟೈಮಿಂಗ್ ಆಗಲಿ, ಡೈಲಾಗ್ಸ್ ಆಗಲಿ, ಲೈಕ್ ಕಾಮಿಡಿ ಮಾಡಬೇಕು ಅಂತ ಮಾಡಲ್ಲ. ಇಟ್ ಇಸ್ ಸಿಚುವೇಶನಲ್ ಕಾಮಿಡಿ ಅಂತ ಹೇಳ್ತಾರಲ್ಲ, ಆ ಥರ ಯೂಸ್ ಮಾಡ್ತಾರೆ. ಸೊ ಅದು ತುಂಬ ಜನ ಕನೆಕ್ಟ್ ಆಗುತ್ತೆ ಆಡಿಯನ್ಸ್ಗೆ. ಸೊ ಆ್ಯಂಡ್ ಆಲ್ಸೋ ಅವ್ರು ಬರೀ ಹೀರೋಗೆ ಇಂಪಾರ್ಟೆನ್ಸ್ ಕೊಡಲ್ಲ, ಹೀರೋಯಿನ್ಗೂ ಒಂದು ಸ್ಪೆಷಲ್ ಇಂಪಾರ್ಟೆನ್ಸ್ ಕೊಡ್ತಾರೆ ಕ್ಯಾರೆಕ್ಟರ್ ಬರೀವಾಗ. ಅದು ನಂಗೆ ಇಷ್ಟ ಆಗುತ್ತೆ. ಬಿಕಾಸ್ ಆಸ್ ವಿ ಆಲ್ ನೋ, ಸ್ವಲ್ಪ ಇಂಡಸ್ಟ್ರಿ ಹೀರೋ ಸೆಂಟ್ರಿಕ್ ಇರೋದ್ರಿಂದ ಈ ಥರ ಒಂದು ಆಪರ್ಚುನಿಟಿ, ಈ ಥರ ಒಂದು ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಕ್ಕೆ ಸಿಕ್ಕಾಗ ಯು ವಿಲ್ ಬಿ ಹೋಪ್ಫುಲ್ ಅಲ್ವಾ. ಓಕೆ, ನನಗೂ ಒಂದು ಒಳ್ಳೆ ಆಪರ್ಚುನಿಟಿ ಇದು, ನನ್ನ ಟ್ಯಾಲೆಂಟ್ನ ಹಾಕಕ್ಕೆ ಅಂತ. ಓಹ್, ನಾನು ಕನ್ಸು ಕಟ್ಟರು ನಂಗೆ ಮತ್ತೆ ಈ ಥರ ಒಂದು ಕ್ಯಾರೆಕ್ಟರ್ ಸಿಗತ್ತಾ, ಇಷ್ಟೊಂದು ಸ್ಕ್ರೀನ್ ಸ್ಪೇಸ್ ಆಗಲಿ, ಈ ಥರ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಸಿಗತ್ತಾ ಅಂತ ಐ ಡೋಂಟ್ ನೋ. ತುಂಬಾ ಕಡಿಮೆ. ಅದಕ್ಕೆ ದಿಸ್ ಹ್ಯಾಸ್ ಟು ಬಿ ಒನ್ ಆಫ್ ಮೈ ಮೋಸ್ಟ್ anticipated and the best film of my career so far. Of course ನಾನು ಜಾಸ್ತಿ ಮಾಡಿಲ್ಲ, but for me it is one of my best film. ಎಲ್ಲರಿಗೂ ನಮಸ್ತೆ. ಮೋಡ ಕವಿದ ವಾತಾವರಣ ಈ ಟೀಮ್ ತುಂಬ ಹತ್ತಿರವಾದವರು. ಯಾಕಂದರೆ ನಮ್ಮ ಮೊದಲನೇ ಸಿನಿಮಾ ನಿರ್ದೇಶಕರವರು. ನಾವು ಮೊದಲನೇ ಸಿನಿಮಾ ಸಕ್ಕತ್ ಮಾಡಿದಾಗ ಫಸ್ಟ್ ಡೈರೆಕ್ಟರ್ ನಮ್ಮ ಪ್ರೊಡಕ್ಷನ್ ಹೌಸ್ಗೆ. ಕ್ಯಾಮರಾಮನ್ ಆಗಲಿ, ಶೀಲಮ್ ಅವರು ಎಲ್ಲರೂ ಫಸ್ಟ್ ಸಿನಿಮಾದಲ್ಲಿ ಟ್ರಾವೆಲ್ ಆಗಿದ್ವಿ. ಸೊ ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಸರ್, ಆ್ಯಂಡ್ ಎಸ್ಪೆಷಲಿ ರಮೇಶ್ ಸರ್. ಈ ಮೋಕ್ಷ ಅವ್ರು ಹೇಳಿದಾಗೆ ವೆರಿ ಕೂಲ್ ಟೀಮ್ ಅವರು. ಫಸ್ಟ್ ಆಫ್ ಆಲ್ ಸುನಿ ಸರ್ ಅಂದ್ರೆ ವೆರಿ ಕೂಲ್, ತುಂಬ ಈಸಿ ಅವ್ರ ಜೊತೆ ಕೆಲಸ ಮಾಡೋದು. ಸೊ ಇಲ್ಲಿ ನಿರ್ಮಾಪಕರು ಸಹ ವೆರಿ ಕೂಲ್, DOP ಸಹ ವೆರಿ ಕೂಲ್, ಹೀರೋ ಸಹ ಕೂಲ್. ಸೊ ಸಿನಿಮಾ ತುಂಬ ಸುಸೂತ್ರವಾಗಿ ನಡೆದಿರುತ್ತೆ. ಸೊ ಈ ತಿಂಗಳು 26ನೇ ತಾರೀಕು ತೆರೆಗೆ ಬರ್ತಾ ಇದೆ. ಸೊ ಎಲ್ಲ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಆಶೀರ್ವದಿಸಿ. ಥ್ಯಾಂಕ್ ಯು ಸರ್. ಕೂಲ್ ಟೈಮ್, ಮಳೆ ಸ್ಟಾರ್ಟ್ ಆಗಿದೆ ಸರ್. ಸರ್ ಇದು ಮ್ಯಾಕ್ಸಿಮಮ್ ನಿಮಗೆ ಮಲ್ಟಿಪ್ಲೆಕ್ಸಸ್ ಅಲ್ಲಿ ಇರುತ್ತೆ ಸರ್. ಕೆಲವೊಂದು ಕಡೆ ಮಾತ್ರ ಸಿಂಗಲ್ ಸ್ಕ್ರೀನ್ ಇರುತ್ತೆ. ಸೊ ನೆಕ್ಸ್ಟ್ ಹೋಗ್ತಾ ವಿಲ್ ಇನ್ಕ್ರೀಸ್ ದ ಸ್ಕ್ರೀನ್. ಇಲ್ಲ ಸರ್, ನೋಡಿಲ್ಲ. ಇಲ್ಲ, ಮಲಯಾಳಮಲ್ಲಿ ದುಲ್ಕರ್ ಅವರು ಮಾಡ್ತಿದ್ದಾರೆ ಸರ್. ಈ ಕರ್ನಾಟಕದಲ್ಲಿ ಮಾತ್ರ ನಾವು ಮಾಡ್ತೇವೆ. ಇಲ್ಲ, ಅಟ್ ಎ ಟೈಮ್ದಲ್ಲಿ ಸರ್. ನಮಸ್ಕಾರ ಎಲ್ಲ ಆತ್ಮೀಯ ಪತ್ರಿಕಾ ಮಿತ್ರರಿಗೂ ನಮಸ್ಕಾರ. ಆಮೇಲೆ ಈ ಸಿನಿಮಾದ ಪ್ರೊಡ್ಯೂಸರ್ ಇನ್ನೂ ಇಬ್ಬರಿದ್ದಾರೆ, ಲೋಕೇಶ್ ಮತ್ತೆ ರಮೇಶ್ ಅವರು. ಬಂದರೆ ಖುಷಿ ಆಗುತ್ತೆ. ಬನ್ನಿ, ಪರವಾಗಿಲ್ಲ. ಮೋಡ ಕವಿದ ವಾತಾವರಣ ನಾವು ಸಡನ್ ಆಗಿ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ತುಂಬ ಜನಕ್ಕೆ ಅನಿಸಿದೆ. ಬಟ್ ಈ 8 ತಿಂಗಳ ಹಿಂದೆನೇ ಸಿನಿಮಾ ರಿಲೀಸಿಗೆ ರೆಡಿ ಇತ್ತು. ಬಟ್ ಒಂದೊಳ್ಳೆ ಸಿನಿಮಾನ ಒಳ್ಳೆ ಟೈಮಲ್ಲಿ ರಿಲೀಸ್ ಮಾಡಬೇಕು ಅಂತ
ಪೋಸ್ಟ್ಪೋನ್ ಮಾಡ್ಕೊಂಡು ಬಂದು ಕೊನೆಗೆ ಈ ಡೇಟ್ ರಿಲೀಸ್ ಮಾಡಿದ್ವಿ. ಈ ಪ್ರೊಡ್ಯೂಸರ್ ಸಿನಿಮಾ ಮಾಡ್ಬೇಕಾದ್ರೆ ಆರಂಭದಲ್ಲಿ ಕೂಲ್ ಆಗಿರ್ತಾರೆ, ರಿಲೀಸ್ಗೆ ಟೆನ್ಷನ್ ಆಗ್ತಾರೆ ಅಂತ ಕೇಳಿದೀವಿ. ಇವ್ರು ಎಲ್ಲರೂ ನೀವು ಫುಲ್ ಕೂಲ್ ಆಗಿದ್ದೀರಾ ಅಂತಲ್ಲ ಹೆಂಗೆ? 4 ಜನ ಇದೀವಿ ಸರ್ ಪ್ರೊಡ್ಯೂಸರ್ಸ್ ಅದಕ್ಕೋಸ್ಕರ. ಸಿನಿಮಾ ನೋಡಿದ್ರಲ್ಲ, ನಿಮ್ಗೆ ಹೇಗೆ ಅನ್ಸುತ್ತೆ? ಅದು ಹೇಗೆ ಅಂದರೆ ಸಿನಿಮಾನ ಒಂದು 70% ಆದಮೇಲೆ ನಾವು ಟೇಕ್ ಓವರ್ ಮಾಡಿದ್ದು ಇದನ್ನ. ಫಸ್ಟ್ ಟೈಮು ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಕ್ಕೆ ಹೋದೆ, ಆ ಟೈಮಲ್ಲಿ ಮೇಡಮ್ ಬಂದ ತಕ್ಷಣ ಎಲ್ಲ ಮಿಸ್ ಆಯಿತು. ಸರ್ ಶಿಲಂ ಸರಿ ಇಲ್ಲ ಸರ್ ಅದು. ಮೈಸೂರಿಗೆ ಬಂದ್ಬಿಟ್ಟು ಒಂದಷ್ಟು ಸಿನಿಮಾ ತುಣುಕುಗಳನ್ನ ಸುನಿ ಸರ್ ತೋರಿಸ್ತಾರೆ. ಆನೆಸ್ಟಾಗಿ ಹೇಳ್ತೀನಿ, ಬೇಜಾರು ಮಾಡ್ಕೊಬೋದು ಸರ್. ಆ ಟೈಮಲ್ಲಿ ಯಾರು ನೋಡ್ತಾರೆ ಈ ಹೊಸಬರ್ದನ್ನ ಅಂದ್ಬಿಟ್ಟು ನೋಡೋಣ ಸರ್ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ. ನಮ್ದು ಒಂದು ಸಲ ಪ್ರೇಮಕ್ಕಿಂತ ಡಬ್ಬಿಂಗ್ ಟೈಮಲ್ಲಿ ಸುನಿ ಸರ್ ನನಗೆ ಸಿನಿಮಾ ತೋರಿಸ್ತಾರೆ. ಅದನ್ನು ನಾನು ನೋಡ್ಬಿಟ್ಟು ನನಗೆ ತುಂಬ ಸರ್ಪ್ರೈಸ್ ಆಯಿತು, ಇಷ್ಟನೂ ಆಯಿತು. ಸರ್ ಅದೇನು ರಿಲೀಸಿಗೆ ಬೇಕು, ನಾನು ಮಾಡ್ತೀನಿ, ರಿಲೀಸ್ ಮಾಡಿ ಸರ್ ಅಂದಾಗ, ಇಲ್ಲ ಸರ್ ನೀವೇ ಟೇಕ್ ಓವರ್ ಮಾಡಿ ಅಂದಾಗ ಆ ಸಿನಿಮಾ ನಾನು ತೊಗೊಂಡು ಇನ್ನೊಂದಷ್ಟು ಹಾಕಿ, ಆಗ ನನ್ನ ಸ್ನೇಹಿತರಿಗೂ ಸಿನಿಮಾ ತೋರಿಸ್ತೀನಿ. ಅವರು ತುಂಬ ಖುಷಿಯಾಗಿ, ಇಲ್ಲ ನಾವು ಈ ಸಿನಿಮಾ ನಾವು ಮಾಡೋಣ, ಹೆಮ್ಮೆ ಅನಿಸುತ್ತೆ ನಮಗಿಂತ ಸಿನಿಮಾ ಮಾಡೋದಕ್ಕೆ ಅಂದ್ಬಿಟ್ಟು ಎಲ್ಲರೂ ಇದು ಮಾಡಿದ್ರು ಸರ್. ಈಗ ಫಿಲಂ ಅವ್ರ ಮೇಲೆ ಒಂದು ಭರವಸೆ ಬರ್ತಿದೆ, ಮುಂದಿನ ದಿನಗಳಲ್ಲಿ ಹೊಸಬರು ಸಿನಿಮಾ ಮಾಡ್ತಾರೆ. ಹೌದು ಸರ್. ಅಂದರೆ ಅದಕ್ಕೂ ಮೊದಲು ನಮ್ಮ ಒಂದು ಸಲ ಪ್ರೇಮ ಕಥೆಯಲ್ಲಿ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದ್ರು. ಆ ಟೈಮಲ್ಲಿ ಅವ್ರು ನೋಡ್ತಾ ಇದ್ದೆ ಬೇರೆ. ಸಿನಿಮಾ ನೋಡಿದ ತಕ್ಷಣನೇ ಅವ್ರನ್ನ ಕರೆದು ಒಂದು ಸೆಲ್ಫಿ ತೊಗೊಂಡೆ. ಸಿನಿಮಾ ನೋಡಿದ್ಮೇಲೆ ಎಲ್ರಿಗೂ ಅನ್ಸುತ್ತೆ ಅವ್ರನ್ನ ಬೇಗ ಅಕ್ಸೆಪ್ಟ್ ಮಾಡ್ಕೊಡ್ತೀರ. ಸಿನಿಮಾ ರಿಲೀಸ್ ಆದಮೇಲೆ 99% ಹುಡುಗಿರು ಮಾತ್ರ ಶೀಲಂ ಅಂತ. ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ತುಂಬ ಖುಷಿಯಾಗುತ್ತೆ ಇಷ್ಟೊಂದು ಜನ ಬಂದಿರೋದು. ಮೋಡಕವಿದ ವಾತಾವರಣ ಅಫ್ಕೋರ್ಸ್ ನನ್ನ ಲೈಫಲ್ಲೂ ತುಂಬ ಸ್ಪೆಷಲ್ಲು. ಯಾಕಂದರೆ ಇದ್ರಲ್ಲಿ ದುಡ್ಡು ಹಾಕ್ತೀನಿ ಹಾಗಂತಲ್ಲ. ಇವತ್ತು ಅಂದರೆ ಹೀರೋ ಕ್ಯಾರೆಕ್ಟರೈಸೇಷನ್ ರಿವೀಲು. ಏನೋ ಫ್ಲೋ ಚಾರ್ಟ್ ಮಿಸ್ ಆಗಿ ಸಾಂಗ್ ಫಸ್ಟ್ ಪ್ಲೇ ಆಯಿತು. ಸೊ ನಿಮಗೆ ಅಲ್ಲೇ ಗೊತ್ತಾಗುತ್ತೆ ಹೀರೋ ಕ್ಯಾರೆಕ್ಟರ್ ಅಂತ ಸಾಂಗಲ್ಲೇ. ಇಲ್ಲ, ನಾನು ಯೂಶಲಿ ಹೇಳ್ಬೇಕಂದ್ರೆ ಸಿನಿಮಾಗಿಂತ ಟ್ರೈಲರ್ ಚೆನ್ನಾಗಿ ಕಟ್ ಮಾಡ್ತೀನಿ ಅಂತ ತುಂಬ ಜನ ಮಾತಾಡ್ತಾರೆ. ಬಟ್ ಈ ಸಿನಿಮಾ ಚಾಲೆಂಜಿಂಗ್ ಏನಂದ್ರೆ ನನಗೆ ಗೊತ್ತು, ಈ ಸಿನಿಮಾದ್ದು ಟ್ರೈಲರ್ ನಾನು ತುಂಬ ಚೆನ್ನಾಗಿ ಕಟ್ ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ಹೀರೋ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಿಡೋಕ್ಕಾಗಲ್ಲ, ಕೋರ್ಸ್ ಹೀರೋಯಿನ್ ಕ್ಯಾರೆಕ್ಟರೈಸೇಷನ್ ಬಿಡೋಕ್ಕಾಗಲ್ಲ. ಯಾಕಂದರೆ ಸಿನಿಮಾದ ಅರ್ಧ ಪಾರ್ಟು ನಾನು ಥಿಯೇಟ್ರಲ್ಲೇ ರಿವೀಲ್ ಮಾಡೋದು. ಅಂದರೆ ಏನೋ ಒಂದು ಅಂಶ ಇದೆ, ಅದನ್ನು ಫಸ್ಟೇ ರಿವೀಲ್ ಮಾಡಲ್ಲ ಅಂತ ಡಿಸೈಡ್ ಆಗಿದ್ದೀನಿ. ಸೊ ಆ ಕಾರಣಕ್ಕಾಗಿ ನಾನು ಅರ್ಧ ಸಿನಿಮಾದಲ್ಲೇ ಟ್ರೈಲರ್ ಕಟ್ ಮಾಡಬೇಕು, ಅರ್ಧ ಸಿನಿಮಾದಲ್ಲೇ ಹೀರೋ ಕ್ಯಾರೆಕ್ಟರ್ ಕಟ್ ಮಾಡಬೇಕು. ಸೊ ಆ ಕಾರಣಕ್ಕಾಗಿ ನಾನು ಬೆಸ್ಟ್ ಅಲ್ಲ, ಇದು ಸಿನಿಮಾಗೆ ಇದು ಬೆಸ್ಟ್ ಅಲ್ಲ ಅಂತ ನನಗೆ ಗೊತ್ತು. ಸ್ಟಿಲ್ ನಾವು ಬಿಡಲೇಬೇಕು, ಆ ಕಾರಣಕ್ಕಾಗಿ ಬಿಡ್ತಾ ಇದ್ವಿ. ಅದು ಬಿಟ್ಟು ಇನ್ನು ಫಸ್ಟಿಂದ ಶುರು ಮಾಡೋದಾದರೆ ಶೀಲಂ ಸರಿಂದ ಹೇಳಿದ್ರೆ ತಮ್ಮ ಫ್ರಮ್ ಬೇರೆ ಅಮ್ಮ ಅಂತಲೇ ಹೇಳ್ಬೋದು. ಯಾಕಂದರೆ ಸಿಂಪಲಾಗಿ ಇನ್ನೊಂದು ಲವ್ ಸ್ಟೋರಿಲಿ ಅವರು ಕೋ ಡೈರೆಕ್ಟರ್ ಆಗಿ ಬಂದಿದ್ದರು. ಸೊ ಅಲ್ಲಿಂದನೂ ಜೊತೆಲೇ ಇದ್ದೀನಿ. ಈಗಲೂ ಅವರೆಲ್ಲ ಹೀರೋ ನಾನು ಯಾವತ್ತೂ ಅವ್ನು ಕರೆಯೋದೇ ಇಲ್ವಲ್ಲ ಅಂತ. ಯಾಕಂದರೆ ನಿನ್ನೆ ರಾತ್ರಿ 4 ಗಂಟೆಗೆ ನಾವು ಕ್ಯೂಬಲ್ಲಿ ಶೋ ಮುಗಿಸ್ಕೊಂಬಂದಿದ್ದೆ. ಸಿಂಗಾಪುರ್ ಶೋ ಆಗ್ತಿದೆ, ಅಲ್ಲಿ ಅಪ್ಲೋಡ್ ಆದಾಗ 4 ಗಂಟೆ ಮುಗಿಸ್ಕೊಂಬಂದ. ಸೊ ನಾನು ಅವ್ರನ್ನ ಅಸೋಸಿಯೇಟ್ ಥರನೇ ನೋಡ್ತಾ ಇದ್ದೀನಿ ಎವ್ರಿ ಡೇ. ಅದೊಂದು ಫೀಲ್ ನಾನು ವರ್ಕೇ ಆಗ್ತಿಲ್ಲ ಅವ್ರನ್ನ ಹೀರೋ ಆಗಿ ನೋಡೋಕ್ಕೆ. ಮತ್ತು ರಕ್ಷಿ ಶೆಟ್ಟಿ ಸರ್ ಬಿಟ್ಟ ಮೇಲೆ ನಾನು ಶೀಲಂನೇ ಈ ಪ್ರಾಜೆಕ್ಟ್ ಹೀರೋ ಆಗ್ತೀರಾ ಅಂತ ಹೊಸೊಬ್ರನ್ನ ಕೇಳಿದ್ದು. ಅಂದರೆ ಅಫ್ಕೋರ್ಸ್ ರಿಷಿ ಸರ್, ಧನ್ವೀರ್, ದುಷ್ಯಂತ್, ವಿರಾಜ್, ಪ್ರವೀಣ್ ತೇಜ್, ಇನ್ಯಾರಿದ್ರೆ ಅನಿಲ್ ಶೆಟ್ಟಿ, ಇವರೆಲ್ಲರೂ ಲೈಫಲ್ಲಿ ಬಂದಿದ್ದು ನನ್ನ ಪುಣ್ಯ. ತುಂಬ ಜನ ಬಂದು ಎಲ್ಲೋ ಒಂದು ಕಡೆ ಮಾಸ್ ಹುಡುಗರು ಬಂದು ಅಣ್ಣ ಬಜಾರ್ ಥರದ ಮೂವಿ ಮಾಡಿ ಅಂತಾರೆ, ಅಥವಾ ಗತವೇಬು ಸೆಕೆಂಡ್ ಹಾಫ್ ನಮ್ಮ ಲೈಫಿನ ಬೆಸ್ಟ್ ಮೂವಿ ಅಂತ ಹೇಳ್ತಾರೆ. ಶಾಕಿಂಗ್ ಅಂದರೆ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಡೈಲಾಗ್ಸ್, ನಾನು ಒಂದು ಲವ್ ಸ್ಟೋರಿ ಅಂದರೆ ಇಲ್ಲ ಇನ್ನೊಂದು ಲವ್ ಸ್ಟೋರಿ ಇದು ನಂಗೆ ತುಂಬ ಇಷ್ಟ ಆಗ್ತಾರೆ. ಸೊ ಇವರೆಲ್ಲ ಹೊಸಬ್ರು ಬಂದಿದ್ದಕ್ಕೆ ನನ್ನ ಲೈಫಲ್ಲಿ ಈ ರೀತಿ ಬಂದಿದ್ದು. ಬಟ್ ನಾನು ಫಸ್ಟ್ ಅಪ್ರೋಚ್ ಆಗಿದ್ದು ರಕ್ಷಿ ಶೆಟ್ಟಿ ಸರ್ನ. ಅದು ಬಿಟ್ಟರೆ ಇನ್ನು ಹೊಸಬ್ರು ಅವರೇ ನನಗೆ ಬರ್ತಿದ್ರು. ಸೊ ಅವಾಗ ನನ್ನ ಪ್ರಾಜೆಕ್ಟ್ಗಳು ಕಮಿಟ್ ಆಗ್ತಿದೆ. ಬಟ್ ಅದು ಬಿಟ್ಟು ಇನ್ನೊಂದು ಶೀಲಂ ಸರ್ನ, ಸರ್ ಈ ಪ್ರಾಜೆಕ್ಟ್ ನೀವು ಮಾಡಿ ಅಂತ ಹೇಳಿದ್ದು, ನಾನು ಶೀಲಂಗೆ ಈ ಪ್ರಾಜೆಕ್ಟ್ ಇದು ಮಾಡಿದ್ದು. ಅಂದರೆ ಅವ್ರು ಥ್ರೂ ಔಟ್ ಅವರು ಸಿಂಪಲಾಗಿ ಇನ್ನೊಂದು ಲವ್ ಸ್ಟೋರಿಗೆ ಆರ್ಟಿಸ್ಟ್ ಆಗಬೇಕು ಅಂತ ಬಂದರು. ಬಟ್ ಕೆಲವರು ತುಂಬ ಅಂದರೆ ಸ್ಕೇಲ್ ಥರ ಇರ್ತಾರೆ ವ್ಯಕ್ತಿ. ಅಂದರೆ ತುಂಬ ನೀಟಾಗಿ ಇದೇ ಟೈಮ್ ಪಂಕ್ಚುಯಾಲಿಟಿ ಇದೇ ಇರಿ. ನಾವು ಯಾರೋ ಆ ರೀತಿ ಇರಲ್ಲ, ನಾವ್ಯಾರು ಮೀನ್ಸ್ ನಮ್ಮ ಕೆಟಗರಿಯವರು. ಬಟ್ ಹಂಗಿದ್ದಾಗ ನಾವೇನು ಮಾಡ್ತೀವಿ, ಇವರು ಕರೆಕ್ಟಾಗಿ ವರ್ಕ್ ಫಾಲೋ ಮಾಡ್ತಾರಲ್ಲ ಅಂದ್ಬಿಟ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹಾಕೊಂಡು ಅಲ್ಲಿಂದ ಅವರನ್ನೇ ಬರೋ ಎಲ್ಲ ಫಿಲಮ್ಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೇ ಕಂಟಿನ್ಯೂ ಅದು, ಅಥವಾ ಪ್ರೊಡಕ್ಷನ್ ಡಿಸೈನರ್, ಹಂಗೆ ಒಂದೊಂದೇ ಪೋರ್ಷನ್ ತಗೋತಾಯಿದ್ರು. ಒಂದೊಂದು ಸಣ್ಣ ಪಾತ್ರ ಕೊಡ್ತಿದ್ದೆ. ಬಟ್ ಯಾವಾಗಲೂ ಆರ್ಟಿಸ್ಟ್ ಆಗಿ ಅವ್ರನ್ನ ನಾನು ತುಂಬ ಗಮನದಲ್ಲಿ ಇಟ್ಕೊಂಡಿಲ್ಲ. ಒಂದು ಗ್ಯಾಪ್ ಸಿಕ್ತಾಗ ಸೆಂಟ್ರಲ್ಲಿ ಒಂದು ಕತೆ ಮಾಡ್ತಿದ್ದಾಗ ಓಕೆ ಇದು
ಏನೋ ಫ್ರೆಶ್ ಫೇಸ್ ಕೇಳ್ತಿದೆ ಅಂದಾಗ ನಾನು ಶ್ರೀರಾಮ್ ಸರ್ನ ಸರ್ ನೀವೇ ಮಾಡಿದ್ದು ಅಂತ ಅಂದ್ಕೊಂಡು, ಆಮೇಲೆ ಶ್ರೀನಿಧಿ ಫಿಲಮ್ಸ್ ಅಂತ ಅವ್ರನ್ನ ನೆನೆಸ್ಕೋಬೇಕು ನಾನು, ಯತೀಶ್ ಸರ್. ಯಾಕಂದರೆ ಹೊಸಬ್ರಿಗೆ ಮತ್ತೆ ಕತೆ ಹೇಳಿದಾಗ ಪ್ರೊಡ್ಯೂಸರ್ ಅವರು ಬಂದರು. ಬಟ್ ಅವರೊಂದು ಟೈಮ್ ಟೇಬಲ್ ಕೊಟ್ಟಿದ್ರು ಅಂದರೆ ಈ ಟೈಮಿಂದ ಈ ಟೈಮಲ್ಲಿ ಮೂವಿ ಮಾಡಿದ್ರೆ ನನಗೆ ವರ್ಕ್ ಆಗುತ್ತೆ ಅಂತ. ಸರಿ ಸರ್ ಅದನ್ನು ಮುಗಿಸ್ಕೊಡ್ತೀನಿ ಅಂತ ಹೇಳಿದೆ. ಬಟ್ ಡ್ಯೂ ಟು ವೆದರ್ ಕಂಡೀಷನ್ಸ್, ಯಾಕಂದರೆ ಇದು ಬರೀ ಮೋಡ ಕವಿದ ವಾತಾವರಣದ ಟೈಮಲ್ಲಿ ಶೂಟ್ ಮಾಡಬೇಕು ಅಂದ್ಕೊಂಡಿದ್ರಿಂದ ನಮ್ಗೆ ಆಗಲಿಲ್ಲ. ಆ ಟೈಮಲ್ಲಿ ಅವ್ರನ್ನ ಸ್ವಲ್ಪ ನಾನು ಬ್ಯಾಕ್ಔಟ್ ಆಗ್ತೀನಿ ಅಂದಾಗ ಸರಿ ಅಂದ್ಬಿಟ್ಟು ಒಂದು ಸಲ ಪ್ರೇಮ ಕಥೆ ಒಳಗಡೆ ಇದ್ದೆ. ಆ ಟೈಮಲ್ಲಿ ರಮೇಶ್ ಸರ್ನ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಒಂದ್ಸಲ ಮೂವಿ ನೋಡಿ ಅಂತ. ಸರ್ ರಿಕ್ವೆಸ್ಟ್ ಮಾಡ್ಕೊಂಡು ಬಂದಾಗ ಅವಾಗಲೇ ಒಂದು ನಮಗೆ ಪಾಸಿಟಿವ್ ಬಂದಂಗೆ ಆಯ್ತು, ಒಂದು ಬೂಸ್ಟಪ್ ಬಂತು. ನಾವೇನು ಚಿಕ್ಕ ಬಜೆಟ್ ಅನ್ಕೊಂಡಿದ್ದು, ಈ ಸಾಂಗ್ ಎಲ್ಲ ಅಫ್ಕೋರ್ಸ್ ರಮೇಶ್ ಸರ್ ಬಂದಿದ್ದಕ್ಕೆ ಆಗಿದೆ. ಇಲ್ಲಿ ಈ ಸಾಂಗ್ ಎಲ್ಲ ನಾನು ಡಿಲೀಟ್ ಮಾಡಿ ಮೂವಿ ಮಾಡ್ತಿದ್ದೆ. ಹೇಗೆ ಬಂದಾಗ ಒಂದು ಇನ್ನು ಭುಜಬಲ ಪರಾಕ್ರಮ ಅಂತೀವಲ್ಲ ಆ ರೀತಿ ಬಂತು. ಜೊತೆಗೆ ಇನ್ನು ರಮೇಶ್ ಸರ್, ರಂಗರಾಜು ಸರ್ ಬಂದಿಲ್ಲ, ಅವರು ಮತ್ತು ಲೋಕೇಶ್ ಅವರು ಇವರೆಲ್ಲ ಇರೋದ್ರಿಂದ ಸೊ ಇನ್ನೂ ತುಂಬ ದೊಡ್ಡ ಬೆಲ ನಮಗೆ ಬಂದಿದೆ. ಅದು ಬಿಟ್ಟು ಇನ್ನು ಹೊಗಳಬೇಕು ಅಂದರೆ ಬೈ ಕ್ಯಾರೆಕ್ಟರ್ ಶೀಲಮ್ಮ ತುಂಬ ಅಂದರೆ ಅದೇ ಹೇಳಿದ್ನೆಲ್ಲ ಸ್ಕೇಲ್ ಹಾಕಿದ ವ್ಯಕ್ತಿ. ಯಾರು ಮಗುಂಗೆ ಓಕೆ ಹಿಂಗೆ ಬದುಕಬೇಕು, ಏನು ಡ್ರಿಂಕ್ಸು ಸ್ಮೋಕ್ ಮಾಡಲ್ಲ, ಅಥವಾ ಟೈಮ್ ಪಂಕ್ಚುಯಾಲಿಟಿ ಇರ್ತಾನೆ, ಬೇರೆ ಹುಡುಗರ ಕಣ್ಣೆ ತೆರೆ ನೋಡಲ್ಲ, ಹೀರೋ ಅನ್ಸ್ಬಿಟ್ಟು. ಸೊ ಈ ರೀತಿ ಏನಿದೆ ಆ ರೀತಿ ಕ್ಯಾರೆಕ್ಟರ್ ಶೀಲಮ್ಮು. ಇನ್ನು ಆ್ಯಕ್ಟಿಂಗ್ ವೈಸ್ ತುಂಬ ಚೆನ್ನಾಗಿ ಮಾಡಿದರೆ ನಾನು ಏನೇ ಹೇಳಿದ್ರು ಹೋಗ್ಲಿಕ್ಕೆ ಆಗುತ್ತೆ. ನಾನು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಆಮೇಲೆ ತುಂಬ ಕೆಟಗರಿ ಇದೆ. ಅವರು ಲಾಂಗ್ ಹೇರ್ಸ್ ಇರೋದು, ಗಡ್ಡ ಇರ್ಬೋದು, ಸ್ಕೂಲ್ ಡೇಸ್ ಇರೋದು, ಈ ರೀತಿ ಎಲ್ಲ ಅವ್ರಿಗೆ ಸಿಕ್ಕಿರೋದ್ರಿಂದ ಸೊ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಓಕೆ ಥ್ಯಾಂಕ್ ಯು. ನಿಮ್ಮ ಸ್ಕೇಲ್ಗಿಂತ ಎಷ್ಟು ಮಟ್ಟದ ಸ್ಕೇಲ್ ಇನ್ನೂ ಹೆಚ್ಚಾಗಿದೆ ಈ ಸಿನಿಮಾ? ನೀವು ಸ್ಕೇಲ್ ಹಾಕೊಂಡಿರ್ತೀವಿ, ಅದನ್ನ ಅಪ್ರೋಚ್ ಮಾಡಿ ಎಷ್ಟು ಮಟ್ಟಕ್ಕೆ ಹೋಗಿದೆ? ಅಂದರೆ 1:3 4? ಟು ಬಿ ಫ್ರ್ಯಾಂಕ್ ಹೇಳಿದ್ರೆ ಶಾಕ್ ಆಗೋದು ಸರ್ ಇಲ್ಲೇ ಇದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡೋದೇ ಬಿಟ್ಬಿಟ್ಟೆ ಆಫ್ಟರ್ ಗತವಾಗ. ನಾನು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಯಿಂದ ಹಿಡಿದು ಪ್ರತಿಯೊಂದು ಮೂವಿನೂ ಎದುರುಕೊಳ್ತಿದೆ, ರಿಲೀಸ್ ದಿವಸ ಎದುರುಕೊಳ್ತಿದೆ ಜನ ಬರ್ತಾರ ಇಲ್ವಾ ಅಂತ. ಬಟ್ ಒಂದೇ ಮೂವಿ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದು ಗತವೈಭವ ಶೂಟ್ ಸ್ಟಾರ್ಟ್ ಆಗುತ್ತೆ ಅಂತ. ಯಾಕಂದರೆ ಪೋಸ್ಟ್ ಪ್ರೊಡಕ್ಷನ್ ನೋಡಿದವ್ರಲ್ಲ ಇದು ಹಂಗೆ ಇದು ಹಿಂಗೆ ಅನ್ನೋರು. ಬಟ್ ನಾನು ಅಂದ್ಕೊಂಡಿದ್ದು ಅಂದರೆ ಅಫ್ಕೋರ್ಸ್ ದುಷ್ಯಂತ್ ಎಲ್ಲ ಕಡೆನೂ ದುಷ್ಯಂತ್ ಅಥವಾ ಆಶಿಕನ್ ರೆಕಗ್ನೈಸ್ ಮಾಡ್ತಾರೆ. ಬಟ್ ಜುಡಾ ಸ್ಯಾಂಡಿ ಹಾಕಿದ ಎಫರ್ಟ್ ಇರ್ಬೋದು, ಅಥವಾ ವಿಲಿಯಂ ಡೇವಿಡ್ ಹಾಕಿದ ಎಫರ್ಟ್ ಇರ್ಬೋದು, ನಾವು ಹಾಕಿದಿರ್ಬೋದು, ನಮಗೇನೋ ಆ ಲೆವೆಲ್ ನಾವೇ ಎಲ್ಲೋ ಎಡವಿದ್ದೀವಿ ಅಂತ ಅನಿಸ್ತು. ಸೊ ಅದಕ್ಕೆ ನಾನು ಎಕ್ಸ್ಪೆಕ್ಟೇಷನ್ ಇನ್ನೂ ಇಟ್ಕೊಳಕ್ಕೆ ಹೋಗಲ್ಲ. ಮೂವಿ ಚೆನ್ನಾಗಿ ಮಾಡಿದ್ದೀವಿ ಅಂತ ಒಳಗಡೆ ಮನಸ್ಸಲ್ಲಿದೆ. ಈಗ ನಿನ್ನೆ ಒಬ್ರು ಕ್ಯೂಬ್ ಶೋ ನೋಡಿದ್ರು ನಮ್ಮವರೊಬ್ರು, ಅಂದರೆ ಫ್ರ್ಯಾಂಕ್ ಒಪಿನಿಯನ್ಸ್ ಕೊಡೋರು, ಅವರೆಲ್ಲ ತುಂಬ ಹೊಗಳಿದ್ರು. ಸ್ಟಿಲ್ ಆ ಹೊಗಳಿಕೆ ನಾನು ಗತವೈಭವದಲ್ಲೂ ತೊಗೊಂಡಿದ್ದೆ ರಿಲೀಸ್ ಬಿಫೋರು. ಸೊ ಆ ಕಾರಣಕ್ಕೆ ರಿಲೀಸ್ ಆದಮೇಲೆ ನೀವು ಏನೋ ಒಂದು ಬರ್ತೀರಾ, ಫಸ್ಟ್ ಹಾಫ್ಗೆ ಏನೋ ಒಂದು ಬರ್ದಿರ್ತೀರ, ಅದಕ್ಕೆ ಅಲ್ಲಿ ನೋಡೋವರೆಗೂ ನಾನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ. ಬಟ್ ಒಂದು ಹೋಪ್ಸ್ ಅಂತೂ ಇದೆ. ಮತ್ತು ಪಾಸಿಟಿವ್ ಸೈನ್ ರಮೇಶ್ ಸರ್ ಜಾಯ್ನ್ ಆಗಿದ್ದಾರೆ. ಒಂದು ಸಲ ಪ್ರೇಮ ಕಥೆ ಅದೇ ಪಾಸಿಟಿವ್ ಕ್ಯಾರಿ ಆಗ್ತಿದೆ. ಸುಪ್ರೀತ್ ಸರ್ಗೆ ಒಂದು ಸಣ್ಣದಾಗಿ ಹಿಂದೆ ತೋರಿಸಿದ್ದು. ಸೊ ನಾನು ಇಲ್ಲಿ ಬಿಲ್ಡಪ್ ಕೊಡೋಣ ಅಂತಿದ್ದೆ, ಮೂವಿ ನೋಡಿ ಇಮಿಡಿಯೇಟ್ ನಾನು ಮಾಡ್ತೀನಿ ಅಂತ ಬಂದರು ಅಂತ ಅವ್ರು ಬಂದು ಹೇಳಿಬಿಟ್ರು ಸ್ಟೇಜ್ ಮೇಲೆ. ನಾನು ನೋಡಿಲ್ಲ ಮೂವಿ ಅಂತ. ರಮೇಶ್ ಸುಪ್ರೀತ್ ಸರ್ ಫೋನ್ ಮಾಡಿದೆ, ಸರ್ ಈ ರೀತಿ ಡಿಸ್ಟ್ರಿಬ್ಯೂಷನ್ ಅಂತ. ನಾನು ಮಾಡ್ತೀನಿ ಬಿಡಿ ಅಂದರೆ, ಸರ್ ಪರ್ಸೆಂಟೇಜ್ ಏನು ಡಿಸೈಡ್ ಮಾಡೋಣ, ಇಲ್ಲ ಮೂವಿ ಮಾಡೋಣ ಆಮೇಲೆ ನೋಡೋಣ ಅಂದರು. ಸೊ ವೆಂಕಟ್ ಸರ್ಗೂ ಫೋನ್ ಮಾಡಿದೆ, ಇಲ್ಲ ಖುಷಿ ಇದೆ ಮಾಡು ಅಂತ ಹೇಳೋರು ಸರ್. ಅದು ಡಿಸ್ಟ್ರಿಬ್ಯೂಷನು. ಆಮೇಲೆ ಮಲಯಾಳಂ ಪೂರ್ತಿ ಒಂದು ಸೆಕೆಂಡ್ ಕೋ ಡೈರೆಕ್ಟರ್ ಹತ್ರ ಶೀಲಮೇ ಹ್ಯಾಂಡಲ್ ಮಾಡಿದ್ದೆ ಅಲ್ಲಿಂದು. ಅಂದರೆ ಫಸ್ಟ್ ಎಡಿಟರ್ ನಮ್ಮ ಒಂದು ಸಲ ಪ್ರೇಮಕತೆ ಎಡಿಟರ್, ಬೇಸಿಕಲಿ ಅವ್ನು ಮಲಯಾಳಮು. ಅವ್ನು ಎಡಿಟ್ ಮಾಡ್ತಾನೆ ಹೇಳ್ತಿದ್ದ, ಸರ್ ಇದು ತುಂಬ ಮಲಯಾಳಂ ಫೀಲ್ ಇದೆ ಅಂತ. ಅವನದೇ ವಾಯ್ಸ್ ಹಾಕಿ ಕಳ್ಸೋನು, ವಾಯ್ಸ್ ಓವರ್ ಹಾಕಿ ಆ ರೀತಿ ಕಳ್ಸೋನು, ನೋಡಿ ಇದು ಚೆನ್ನಾಗಿದೆ ಅಂತ. ನಾವೇನು ಫಸ್ಟ್ ಮಲಯಾಳಂ ಮಾಡಬೇಕು ಅಂತ ಏನು ಅಂದ್ಕೊಂಡಿಲ್ಲ. ಹೋಗ್ತಾ ಹೋಗ್ತಾ ಆಮೇಲೆ ಈ ಬಿಸ್ನೆಸ್ ವೈಸ್ಗೆ ಇನ್ನೂ ರಮೇಶ್ ಸರ್ ಇರಲಿಲ್ಲ ಅನ್ಸುತ್ತೆ ಆ ಟೈಮಲ್ಲಿ. ಬಿಸ್ನೆಸ್ ವೈಸಿಗೆ ಒಂದಿಬ್ರು ಶೋರಿಗೆ ತೋರಿಸ್ದಾಗ ಇದು ಮಲಯಾಳಂ ಫಿಲಮ್, ಆರ್ಟಿಸ್ಟ್ ಅವ್ರಿಗೆ ಗೊತ್ತಿರಲಿಲ್ಲ ಶೀಲಂ ಸರ್ ಎಲ್ಲ. ಸೊ ಇದು ಮಲಯಾಳಂ ಅಂತ ಒಂದಿಬ್ರು ಕೇಳಿದಾಗ ಯಾಕೆ ಈಗ ಹೇಳ್ತಾ ಇದ್ದಾರೆ ಅಂತ ಕೇಳಿದಾದ್ಮೇಲೆ ಒಂದಿಬ್ರಿಗೆ ಅಲ್ಲಿನವ್ರು ತೋರಿಸಿದ್ಮೇಲೆ ಇಲ್ಲ ಇದು ತುಂಬ ಆ್ಯಪ್ಟ್ ಆಗುತ್ತೆ ಅಂದ ಕಾರಣಕ್ಕೆ ಬಿಡ್ತಾ ಇದ್ದೀವಿ. ಅಂದರೆ ಏನೋ ಬಿಸ್ನೆಸ್ ಮಾಡಬೇಕು ಆ ರೀತಿ ಇದೇನು ರೀಸನ್ ಇಲ್ಲ. ಅಲ್ಲಿ ಇಲ್ಲ ಅವ್ರ ಟೀಮ್ ಅವ್ರು ನೋಡಿದ್ರು, ದುಲ್ಕರ್ ನೋಡಿಲ್ಲ, ಅವ್ರು ಆಲ್ ದ ಬೆಸ್ಟ್ ಹೇಳು ಅಂತ ಹೇಳಿದ್ರು ಅಂತ. ಸೊ ಟೀಮ್ ಅವ್ರು ನೋಡಿದ್ದಾರೆ. ಅವ್ರು ಮೇಘಮೌನ ಇಲ್ಲ, ಅದಕ್ಕೆ ಸಪ್ರೇಟ್ ಎಡಿಟರ್ ನಮ್ಮ ಮಲಯಾಳಂ ಆದ್ರಿಂದ ಅವರೇ ಮುತುವರ್ಜಿ ತಗೊಂಡು ಅದಕ್ಕೆ ಸಪ್ರೇಟ್ ಬಂದು ಅಂದರೆ ಕೆಲವು ಡೈಲಾಗ್ಸು ಚೇಂಜ್ ಮಾಡಿದ್ರು. ಆ ರೀತಿದು ಒಂದು ಎಫರ್ಟ್ ಹಾಕಿ ಇದು ಮಾಡಿದ್ದಾರೆ. ಮತ್ತು VFX ಅಲ್ಲಿ ಈಗ ಮೈಸೂರಲ್ಲಿ ನಡೀತಿದ್ರೆ ಅಲ್ಲಿ ವೈಜಾಗ್ ಅಲ್ಲ ಸಾರಿ ಕೊಚ್ಚಿ ಆ ರೀತಿ ಸಮಥಿಂಗ್ ಪ್ಲೇಸ್ಗಳು ಚೇಂಜ್ ಮಾಡ್ತೀವಿ ಅಲ್ಲಿ ನೆಟಿವಿಟಿಗೆ ಅಂತ. ನೀವು ತುಂಬಾ ಪ್ರಯೋಗಗಳು ಮಾಡ್ತಾ ಇರ್ತಾರೆ ಸಿನಿಮಾಗಳಲ್ಲಿ, ಕ್ರಿಯೇಟಿವ್ ಆಗಿ ಏನೋ ಒಂದು ಮಾಡ್ತಾ ಇರ್ತಾರೆ. ಬಟ್ ಸಿನಿಮಾ ಮೇಕಿಂಗ್ ಫಾರ್ಮುಲಾ ಮಾತ್ರ ಬ್ರೇಕ್ ಮಾಡ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಇತ್ತೀಚಿನ ಮಲಯಾಳಂ ಮೂವಿಗಳು ನೋಡಿದಾಗ ಅಲ್ಲಿ ಸಾಂಗ್ಸ್ ಇರಲ್ಲ,
ಒಂದೇ ಸ್ಟ್ರೆಚ್ಚಲ್ಲಿ ಸಿನಿಮಾ ಓಪನಿಂಗಿಂದ ಎಂಡ್ ಟೈಟಲ್ ಕಾರ್ಡ್ವರೆಗೂ ಹೋಗ್ತಾನೆ ಇರುತ್ತೆ. ಆ ಥರದೊಂದು ಫಾರ್ಮುಲಾನ ನಮ್ಮಲ್ಲಿ ಟ್ರೈ ಮಾಡ್ತಿಲ್ಲ. ಅದ್ರ ಬಗ್ಗೆ ಏನು ಅನ್ಸುತ್ತೆ? ಇದನ್ನ ಯಾರು ಪ್ಲೇ ಮಾಡಕ್ ಹೋಗ್ಬಿಡಿ. ಕನ್ನಡ ಇಂಡಸ್ಟ್ರಿಯಲ್ಲಿ ರಿಟರ್ನ್ ಅಂತ ಆಗ್ತಿರೋದು ಆಡಿಯೋ ರೈಟ್ಸ್ ಒಂದೇ, ನೀವು ಅದಕ್ಕೆ ಕಣ್ಣು ಹಾಕಿದ್ರ ಇಲ್ಲ, ಆ ರೀತಿ ಏನಿಲ್ಲ. ಪ್ರಾಜೆಕ್ಟ್ ಡಿಪೆಂಡ್ ಸರ್. ಇಲ್ಲಿ ಇಬ್ರು ಮುದ್ದಾದ ಹುಡುಗಿರು ಒಂದು ಹುಡುಗ ಇದ್ದಾಗ ಸಾಂಗ್ಸ್ ಇಲ್ಲದೆ ಸಿನಿಮಾ ಹೆಂಗೆ ಮುಗಿಸ್ಲಿ ನಾನು? ಇದೆ ನನ್ನ ಹತ್ರ ಸಬ್ಜೆಕ್ಟ್ ಇದೆ ಸಾಂಗ್ ಇಲ್ಲದೆ, ಬಟ್ ಮಾಡಿರೋವೆಲ್ಲ ಸಾಂಗ್ಸ್ ಇರೋದೆ. ಮತ್ತೆ ಮೇ ಬಿ ನಮ್ಮ ಒಳಗಡೆ ಒಂದು ಮ್ಯೂಸಿಕ್ ಇದ್ದೇ ಇರುತ್ತೆ. ಈಗ ನೀವು ಜೋಗಿ ಪ್ರೇಮ್ ಸರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸಾಂಗ್ ಇಲ್ಲದೆ, ಸೊ ಆ ರೀತಿ ಇರ್ಬೋದು. ಅಂದರೆ ನಾನು ಅವ್ರಿಗೆ ಕಂಪ್ಯಾರಿಸನ್ ಮಾಡ್ಕೋತಿಲ್ಲ. ಅಫ್ಕೋರ್ಸ್ ಮುಂದೆ ಸಬ್ಜೆಕ್ಟ್ ಹಂಗೆ ಹೊಡೆದಾಗ ನಡೆಯುತ್ತೆ. ಬಟ್ ಇದಕ್ಕೆ ಇದೊಂದು ಸಾಂಗ್ ಬಿಟ್ಟಿನೆಲ್ಲ ಸಿನಿಮಾ ಕತೆ ಜೊತೆನೆ ಸಾಂಗ್ ಹೋಗುತ್ತೆ. ಸೊ ಹಾಗಾಗಿ ಮತ್ತೆ ಈ ಮೋಡ ಕವಿದ ವಾತಾವರಣ ಎಷ್ಟು ತಿಳಿಯ ಆಗ್ಬೋದು ಜನಕ್ಕೆ ನೋಡಿದಾಗ? ಅಫ್ಕೋರ್ಸ್ ಒಂದು ಫ್ರೆಶ್ನೆಸ್ ಅಂತೂ ಇದೆ. ನಾನು ಏನು ಹೇಳ್ತಾ ಇದ್ದೀನಿ, ಸಿನಿಮಾ ಕಂಟೆಂಟ್ ಆಚೆ ಬಿಡ್ತಿಲ್ಲ ಅಂತ, ಅದು ಒಳಗಡೆ ಬಂದಾಗ ನಿಮಗೂ ಇರ್ಬೋದು, ನನಗೂ ಇರ್ಬೋದು, ಅಥವಾ ಆಡಿಯನ್ಸ್ಗೂ ಇರ್ಬೋದು, ಇದು ರೀಸೆಂಟಾಗಿ ಅಂದರೆ ಈ ರೀತಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವಲ್ಲ ಈ ಮೂವಿಗೆ ಅಂತ. ಅಂದರೆ ಯಾರು ನೋಡೋರು ಆ ಒಪಿನಿಯನ್ನು ಏನು ತೋರಿಸ್ತೆ ಅದನ್ನು ನೀನು ಪೋಸ್ಟರ್ಗೆ ಅಥವಾ ಏನು ಕಂಟೆಂಟ್ ಆಚೆ ಬಂದಿದೆ ಅದಕ್ಕೂ ಈ ಥಿಯೇಟ್ರ್ ಬಂದು ಆಚೆ ಬರ್ಬೇಕಾದ್ರೂ ಈ ರೀತಿ ಮೂವಿ ಅಂದ್ಕೊಂಡಿರಲಿಲ್ಲ ಅಂತ ಒಂದು ಇದೆ. ಮಲಯಾಳಂ ಸಿನಿಮಾ ಆಗಿರುತ್ತೆ, ಕನ್ನಡ ಸಿನಿಮಾ ಅವರಲ್ಲಿ ಇಷ್ಟಪಡ್ತಾ ಇದ್ದಾರೆ, ಇದ್ರಲ್ಲೇನೋ ಒಂದಷ್ಟು ಸ್ಟ್ರಾಂಗ್ ಬಿಲೀಫ್ ನಮಗೆ ಇರುತ್ತೆ. ಅಂಥದ್ದು ಏನು ಜನಕ್ಕೆ ಹೇಗೆ ತಿಳಿಬೋದು ನಿಮಗೆ? ಅದೇ ಅದು ಹೇಳಂಗಿಲ್ಲ, ಥಿಯೇಟ್ರಲ್ಲಿ ತೋರಿಸ್ತೀನಿ ಅಂತ. ಅದಕ್ಕೆ ಹೇಳ್ತಾರೆ, ನಾನು ಒಪ್ಕೊತಾ ಇದ್ದೀನಿ, ನಾನು ಬೆಸ್ಟ್ ಟ್ರೈಲರ್ ಕಟ್ ಮಾಡೋಕ್ಕಾಗಲ್ಲ ಈ ಮೂವಿ, ಯಾಕಂದರೆ ಅರ್ಧ ಮೂವಿ ನಾನು ರಿವೀಲ್ ಮಾಡೋಕ್ಕಾಗಲ್ಲ ಅಂತ. ಸೊ ಆ ಕಾರಣಕ್ಕಾಗಿ ಹಿಂಟ್ ಕೊಟ್ಟಿದ್ದೀನಾ ಇಲ್ಲಿ ರೆಡ್ಡಿ ಸುನಿ ಇಲ್ಲ, ಅದೆಲ್ಲ ಪೋಸ್ಟ್ ಡಿಸೈನ್ ಅಶ್ವಿನ್ ಬರ್ತೀನಿ ಬಂದಿಲ್ಲ. ಸುಮ್ಮನೆ ಪ್ರಮೋಷನಲ್ ಅಷ್ಟೇ, ಅದಕ್ಕೂ ಸಿನಿಮಾಗೆ. ಇನ್ಫ್ಯಾಕ್ಟ್ ಅದು ಸಿನಿಮಾ ರಿವರ್ಸ್, ಸಿನಿಮಾ ಫನ್ ಅದು ಇಲ್ಲ. ಅಂದ್ರೆ ಸುಮ್ಮನೆ ಮೋಡಕೈದ ವಾತಾವರಣ ಈಗ ಒಂದು ಹೀರೋ ಕ್ಯಾರೆಕ್ಟರ್ ಟೀಸರ್ ಬಿಡ್ತಾ ಇದೀವಿ ಅಂತ ಸುಮ್ಮನೆ ಒಂದು ಮಾಡಿದ್ದು. ಈಗ ಶೀಲಂ ಅವ್ರನ್ನ ನೋಡಿದಾಗ ನಮ್ಗೆ ಜನರಲ್ ಆಗಿ ಅನಿಸ್ತಾ ಇದ್ದಿದ್ದು ಹೀರೋ ಮೆಟೀರಿಯಲ್ ಡೈರೆಕ್ಷನ್ ಟೀಮ್ ಅಲ್ಲಿ ಇದಾರಲ್ಲ ಅಂತ. ಅವರಲ್ಲಿ ನೀವು ಹೀರೋ ಮೆಟೀರಿಯಲ್ ನ ಕಂಡುಕೊಂಡಿದ್ದೆ ಅವಾಗ ಅಂತ? ಯಾಕಂದ್ರೆ ಅಲ್ಲ, ಅವ್ರ ಅಪ್ರೋಚ್ ಆಗಿದೆ ಫಸ್ಟ್ ಆರ್ಟಿಸ್ಟ್ ಆಗಿ, ಮತ್ತೆ ಅವ್ರ ಫೋಟೋಸ್ ಇದೆಲ್ಲ ನೋಡ್ತಾ ಇರ್ತೀವಲ್ಲ. ಆಮೇಲೆ ನಾವಿಬ್ರು ತುಂಬಾ ಫೋಟೋಸ್ ತಗೊಂತಾ ಇರ್ತೀವಿ. ತುಂಬಾ ಫೋಟೋಸ್ ತಗೊಂಡಾಗ ಅದ್ರಲ್ಲಿ ಶೀಲಂನ ಮಾತ್ರ ಹೈಲೈಟ್ ಆಗ್ತಿರ್ತಲ್ಲ, ಅವಾಗ ಗೊತ್ತಾಗುತ್ತೆ ಓ ಇವ್ರ ಆರ್ಟಿಸ್ಟ್, ನಾವು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ. ಅದು ಬಿಟ್ಟು ಅವ್ರೇನು ಅಂದ್ರೆ ಅವ್ರು ಯಾವ್ದು ವಸ್ತು ತಗೊಂಡು ಎಫರ್ಟ್ ಆಗ್ತಾರೋ ಅದ್ರಲ್ಲಿ ಇದೆ. ಅವ್ರು ಆಸ್ ಎ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವೈಸ್ ಮಾಧವನ್ ಸರ್ನ ಕತೆ ಒಪ್ಸಿದ್ರೆ, ರವೀಂದ್ರ ಸ್ವಾಮಿ ಸರ್ನ ಕತೆ ಒಪ್ಸಿದ್ರೆ, ಆ ರೀತಿ ಇದೆಲ್ಲ ಅವರು ತುಂಬಾ ದೊಡ್ಡದಾಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯೋಚನೆ ಮಾಡಿದ್ರೆ. ಬಟ್ ಅವ್ರ ಲೈಫಿನ ಏಮ್ ಇದ್ದಿದ್ದು ಹೀರೋ ಆಗಿ ಇದಾಗಬೇಕು ಅಂತ. ಸೊ ಅದಕ್ಕೆ ಇಲ್ಲ, ನಾನು ಹೇಳಿದ್ದು ನಮ್ಮಿಬ್ರಲ್ಲಿ ಅವ್ರನ್ನ ಮಾತ್ರ ಹೈಲೈಟ್ ಮಾಡ್ತಿದ್ರಲ್ಲ, ಅವಾಗ ಗೊತ್ತಾಗೋದು ಹೊಸಬ್ರುಗಳಿಗೆ. ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ಗಳಿಗೆಲ್ಲ ಒಂದು ಶಾಪ ಇರುತ್ತೆ. ಏನಂದ್ರೆ ಈ ಮದುವೆ ಎಲ್ಲಾನು ಹೋದ್ರೆ ನಾನು ನಿಂಗೆ ನೋಡ್ತಿರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ ನಾನು ಯಾರು ಅಂತ, ಬಟ್ ಎಲ್ಲೋ ನೋಡಿದೀವಿ ಅಂತ ನೋಡ್ತಾ ಇರ್ತಾರೆ. ಅದ್ರಲ್ಲಿ ಒಬ್ಬ ಬಂದು ಫೋಟೋ ತಗೋತಾನೆ ಅನ್ಕೊಳ್ಳಿ. ಇನ್ನು ಮಿಕ್ತವ್ರು ತಗೋಬೇಕಾದ್ರೆ ಶೀಲಂ ಜೊತೆ ಇದ್ರೆ ಶೀಲಂ ಫೋಟೋ ತಗೊಂತಾ ಇದೀವಿ, ನಾನು ಜೊತೆ ನಿಂತಿದ್ದೀನಿ ಅಂತ ಅನ್ಕೊಂಡಾದ್ರು ಒಂದೆರಡು ಎಕ್ಸಾಂಪಲ್. ಸೊ ಆ ರೀತಿಲಿ ಆ ನಿಟ್ಟಿನಲ್ಲಿ ಹೇಳಿದ್ದು. ಓಕೆ, ಇನ್ನು ಹೀರೋಯಿನ್ಸ್ ಬಗ್ಗೆ ಹೇಳ್ಬೇಕು ಸರ್. ಈ ಫಿಲ್ಮ್ ಮೂಲಕ ಸಮಾಜಕ್ಕೆ ಯುವಕರಿಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತಾರೆ? ನಾನು ಯಾವಾಗಲೂ ಈ ಕ್ವಶನ್ ಅವಾಗ ಕೇಳ್ತಾರೆ, ಕೇಳಿದಾಗ ಒಂದು ಹೇಳ್ತೀನಿ. ನಾನು ಬಹುಪರಕ್ಕಲ್ಲಿ ತುಂಬಾ ಮೆಸೇಜ್ಗಳು, ಕಾಮ ಕ್ರೋಧ ಮದ ಮತ್ಸರ ಅಂತ ಏನೇನೋ ಒಂದು ಮೆಸೇಜ್ ಕೊಡಕ್ ಹೋದೆ. ಜನ ಎಲ್ಲ ನನಗೊಂದು ಮೆಸೇಜ್ ಕೊಟ್ರು, ಮುಚ್ಕೊಂಡು ನೀನು ಕಮರ್ಷಿಯಲ್ ಫಿಲಮ್ ಮಾಡು ಅಂತ. ಅದಾದ್ಮೇಲೆ ನಾನು ಮೆಸೇಜ್ ಕೊಡೋದು ಬಿಟ್ಟಿದ್ದೀನಿ. ಬಟ್ ಹಂಗೆ ತಗೊಳ್ಳೋದಾದ್ರೆ ಅಂದ್ರೆ ಕೆಲವು ಅಂಶಗಳಿರುತ್ತೆ, ನಾವು ಸೋಲ್ನು ಅಕ್ಸೆಪ್ಟ್ ಮಾಡಬೇಕು ಕೆಲವೊಂದ್ಸಲ ಲೈಫಲ್ಲಿ. ಎಲ್ಲ ನಾವೊಂದು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಸ್ವಾರ್ಥ ಸುಖ ಲೋಕ ಹಿತ ಆಗಿರ್ಬೇಕು, ಹೌದಾ? ಈಗ ಸ್ವಾರ್ಥ ಸುಖ ನಿಮ್ದು ಇರುತ್ತೆ, ಅದ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಲೋಕಹಿತಾಯಿ ಅದ್ರಲ್ಲಿ ಏನಿದೆ ಅಂತ, ಲೋಕಕ್ಕೆ ಒಂದೊಳ್ಳೆ ಎಂಟರ್ಟೈನಿಂಗ್ ಫಿಲಮ್ ಕೊಡೋಣ ಅನ್ನೋದು ಮುಖ್ಯ ಉದ್ದೇಶ. ಅದು ಬಿಟ್ಟು ಈಗ ಹೇಳ್ತೀನಿ ನೋಡಿ, ಕೆಲವೊಂದ್ಸಲ ಸೋಲ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಇರುತ್ತೆ. ಇನ್ನು ಕೆಲವೊಂದ್ಸಲ ಅಂದ್ರೆ ನಾವು ಬೇರೆಯವ್ರಿಗೋಸ್ಕರ ಕೆಲವು ತ್ಯಾಗ ಮಾಡ್ಬೇಕು ಅನ್ನೋದು ಇರುತ್ತೆ ಯಾವುದೋ ಒಂದು ಪಾಯಿಂಟ್ ಅಲ್ಲಿ. ಆ ರೀತಿ ಅಂಶಗಳೆಲ್ಲ ಇದೆ. ಬಟ್ ಅದನ್ನ ನಾನು ಯಾವತ್ತೂ ರೆಡ್ ಲೈನ್ ಹಾಕಿ ಇದು ಮೆಸೇಜ್ ಅಂತ ನೋಡಿಲ್ಲ. ನೀವು ಒಳಗಡೆ ಇಳಿದು ಅದೇನೋ ಹುಡುಕ್ಬೇಕು ಅಂದ್ರೆ ಆ ರೀತಿ ಸಿಗುತ್ತೆ, ನಾವು ಮನನ ಮಾಡ್ಕೋಬೇಕು ಅಂದ್ರೆ. ಬಟ್ ಆ ರೀತಿ ಏನಿಲ್ಲ. ಥ್ಯಾಂಕ್ ಯು. ಇನ್ನು ಇದರಲ್ಲಿ ಅಂದ್ರೆ ಲಾಸ್ಟ್ ಟೈಮ್ ಟೈಮಲ್ಲಿ ಚರ್ಚೆ ಆಯಿತು. ಅಂದ್ರೆ ಸುನಿ ಸಿನಿಮಾದ ಹೀರೋಗಳು ತುಂಬಾ ವಾಚಾಳಿಯಾಗಿರ್ತಾರೆ, ತುಂಬಾ ಲವಲವಿಕೆಯಿಂದ ಇರ್ತಾರೆ, ಇದನ್ನ ಹೀರೋಗಳನ್ನೆಲ್ಲ ಇದು ಮಾಡಿದ್ರು. ಈ ಸಿನಿಮಾದಲ್ಲಿ ಅದನ್ನು ಮೀರಿದ ಅಥವಾ ಅದು ಕಂಟಿನ್ಯೂಷನ್?
ಇದ್ರಲ್ಲಿ ಹೇಳ್ಬೇಕು ಕರೆಕ್ಟ್ ಒಂದು ಚೂರು ಇದಾಗುತ್ತೆ. ಹೀರೋ ಕ್ಯಾರೆಕ್ಟರ್ ಬಂದು ಮೀಮ್ ಮಾಡೋನು, ಸೊ ಹೀರೋ ಮೀಮರು. ಸೊ ಆ ಕಾರಣಕ್ಕಾಗಿ ಒಂದಷ್ಟು ಮಾತುಗಳು ಇರುತ್ತೆ. ಬಟ್ ಎಲ್ಲರೂ ಮಾತಾಡ್ತಾರೆ, ಹೀರೋಯಿನ್ಸ್ ಇಬ್ರು ಜೋರ್ ಮಾತಾಡ್ತಾರೆ ಮೂವಿಗೆ. ಬಟ್ ಅಂದರೆ ಫುಲ್ ಫನ್ ಆ ರೀತಿ ಇಲ್ಲ, ಥ್ರೋಟ್ ಅಂದರೆ ಪಕ್ಕ ಸುನಿ ಸಿನಿಮಾ ಥರ ಇಲ್ಲ ಇದು. ಅಂದರೆ ಫುಲ್ ಫನ್ ಓರಿಯೆಂಟೆಡ್ ಅಲ್ಲ. ನಿಮ್ಗೆ ಆಫ್ಟರ್ ಒಂದು 15 ಮಿನಿಟ್ಸ್ ಕತೆ ಜಾಡ್ ಗೊತ್ತಾಗುತ್ತೆ, ಅದು ಬೇರೆ ಟ್ರಾಗಿತ್ತು. ಇನ್ನು ಬ್ಯುಸಿ ಇರ್ತೀರಲ್ಲ, ಅಂದ್ರೆ ಒಂದಾದ್ಮೇಲೆ ಒಂದು ಎಂಗೇಜ್ ಆಗ್ತಾ ಇರ್ತಾರೆ ಸಿನಿಮಾಗಳಲ್ಲಿ. ತುಂಬಾ ಜನ ಆ ಥರ ಎಂಗೇಜಿಂಗ್ ಆಗಿರಲ್ಲ, ಬಂದವ್ರಿಗೆ ಅಲ್ಲ ನನ್ನ ಬ್ಯಾಕ್ ಬೋನ್ ಸ್ಟ್ರಾಂಗ್ ಇದೆ. ಈ ಮೂವಿ ಕೋ ಡೈರೆಕ್ಟರ್ ರವಿ ಇದ್ದಾರೆ, ಮತ್ತೆ ದಯಣ್ಣ ಕಾಸ್ಟ್ಯೂಮ್ ಡಿಸೈನರ್ ಅನ್ನು ಪ್ರೆಸಿಡೆಂಟ್. ಅದೇ ಆ ರೀತಿ ಒಂದು ಸ್ಟ್ರಾಂಗ್ ಇದ್ದಾಗ ಎಲ್ಲ ಒಂದ್ ಕಡೆ ರೀರೆಕಾರ್ಡಿಂಗ್ ನೋಡಿ. ಜೋಡ ಎಷ್ಟು ಬಿಸಿ ಇದ್ದಾನೆ ಅಂದ್ರೆ ಮೂವಿಗೂ DTSಗೂ ಬಿಡಿ, ಇವತ್ತು ಪ್ರೆಸ್ ಮೀಟ್ಗೂ ಸಿಕ್ಕಿಲ್ಲ ನನಗೆ. ಸೊ ಆ ರೀತಿ ಇವ್ರು ಇದ್ದಾಗ ಒಂದೊಂದು ಪೋರ್ಷನಲ್ಲಿ ನಾನು ಬೇಕಾದ್ರೆ ಜಂಪ್ ಆದಾಗ ಈ ಮೂವಿನ ಶೀಲಮ್ಗೆ ತುಂಬ ಸಲ ಹೇಳಿದ್ದೀನಿ ಡಬ್ಬಿಂಗ್ ಬೇರೆ ಆರ್ಟಿಸ್ಟ್ನ, ಅಂದರೆ ಹೀರೋ ಅಂತ ಇದ್ರು ನಾವು ಬೇರೆ ಆರ್ಟಿಸ್ಟ್ ಡಬ್ಬಿಂಗ್ ನೋಡ್ಕೋಬೇಕಾದ್ರೆ ಶೀಲಮ್ಮೆ ಹೋಗಿ ನೋಡ್ಕೊಂಡಿದ್ದಾರೆ. ಸೊ ಆ ರೀತಿ ಒಂದು ಭುಜಬಲ ಇರಿದ್ದಾಗ ನಾನು ಮೂವ್ ಆನ್ ಆಗಿರ್ತೇನೆ ಒಂದ್ಸಲ. ಹೀರೋಯಿನ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅಫ್ಕೋರ್ಸ್ ಮೋಕ್ಷ ಬಿಡ ಹೇಳ್ದಂಗೆ ಆ ರೀತಿ ಇದಿಲ್ಲ. ಅಂದರೆ ಅಫ್ಕೋರ್ಸ್ ನಾವು ಒಳ್ಳೆ ಆರ್ಟಿಸ್ಟ್ನ ಹುಡುಕ್ತಾ ಇರ್ತೀವಿ. ಸೊ ಆ ರೀತಿ ಸಿಕ್ಕಿದ್ದು ನೀವು. ಇನ್ನು ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ನಾನು ಹೇಳಲ್ಲ, ಯಾಕಂದ್ರೆ ಅವ್ರು ಸಿನಿಮಾ ನೋಡಲಿ ಅಂತಲೇ ಅನ್ಕೊತೀನಿ. ಅವ್ರು ಹೇಳ್ಬೇಕು. ನಾನು ಇನ್ನು ಈ ಸಿನಿಮಾ ಬಗ್ಗೆ ಆಗಲಿ, ಸಾತ್ವಿಕ ಬಗ್ಗೆ ಆಗಲಿ ಅಥವಾ ಮೋಕ್ಷ ಬಗ್ಗೆ ಆಗಲಿ ನಾನು ಏನೂ ಹೇಳ್ಬೇಕಾಗಿಲ್ಲ. ಯಾಕಂದರೆ ಅವ್ರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಅದು ನನಗೆ ಹೊಗಳೋದಂಗೆ, ಅಥವಾ ಏನಾದ್ರು ಮಿಸ್ಟೇಕ್ ಇದ್ರು ಅದು ನನಗೆ ತೆಗಳೋದಂಗೆ. ಸೊ ಅದನ್ನು ನಾನು ರಿವ್ಯೂಸಲ್ಲಿ ಹೋಗ್ತೀನಿ. ಬಟ್ ಅಫ್ಕೋರ್ಸ್ ಸರ್ಪ್ರೈಸ್ ಇರುತ್ತೆ ನಿಮಗೆ ಮೂವಿ ನೋಡ್ಮೇಲೆ ಇವ್ರು 3 ಜನದ್ದು ಪರ್ಫಾರ್ಮೆನ್ಸಸ್ ಅಂತ ಅಂದ್ಕೊಳ್ತೀನಿ. ಅದು ಬಿಟ್ಟರೆ ಅಶ್ವಿನ್ ಡಿಸೈನ್ ಅವ್ನು ನನ್ನ ಅಲ್ಮೇಲಮ್ಮಯಿಂದ ಅವ್ನು ಪೋಸ್ಟರ್ ಡಿಸೈನ್ ಮಾಡ್ಕೊಂಡಿದ್ದಾನೆ. ಬಟ್ ಈ ಫಿಲಮ್ ಪೋಸ್ಟರ್ಗಳು ಅಂದರೆ ನಾವು ಪ್ಲೇ ಮಾಡೋಕ್ಕಾಗ್ತಿಲ್ಲ. ಬಟ್ ನೀವು ನೋಡಿ ದಯವಿಟ್ಟು ಅವ್ನು ತುಂಬ ಅಂದರೆ ಚೆನ್ನಾಗಿ ಮಾಡಿದ್ದಾನೆ, ತುಂಬ ಎಫರ್ಟ್ ಆಗಿ ಮಾಡಿದ್ದಾನೆ. ಅವನ್ನೆಲ್ಲ ರೆಕಗ್ನೈಸ್ ಮಾಡಿದ್ರೆ ಚೆನ್ನಾಗಿ ಸಿಗುತ್ತೆ. ಜುಡ ಅಫ್ಕೋರ್ಸ್ ಥ್ರೋಟ್ ಇದ್ವಿ, ಮತ್ತು ಸಂತೋಣ ನಾವೆಲ್ಲ ಫ್ಯಾಮಿಲಿ ಥರ, ಅಂದರೆ ಬರ್ತಡೇಲಿ ಸಿಗ್ತೀವಿ, ಮಾತಾಡ್ತಿರ್ತೀವಿ. ಸೊ ಸಿನಿಮಾ ಬಗ್ಗೆ ನಾನು ನಿಂತ್ಕೊಂಡು ಈಗ ರಮೇಶ್ ಸರ್ ಬಗ್ಗೆ ಆಗಲಿ, ಸಂತೋಷನ ಬಗ್ಗೆ ಆಗಲಿ ಹೊಗಳಬೇಕು ಅಂದರೆ ಅದೊಂಥರ ನನ್ನ ಬಿಟ್ಟು ಆಚೆ ಬಂದು ಹೊಗಳಬೇಕು ಅನ್ಸುತ್ತೆ. ಯಾಕಂದರೆ ನಾವು ಅಷ್ಟು ಕ್ಯಾಶುವಲ್ ಆಗಿ ಮಾತಾಡ್ತೀವಿ. ಮತ್ತು ರಮೇಶ್ ಸರ್ ಅಂದರೆ ನಾವು ಒಂದು ಸಲ ಪ್ರೇಮ ಕಥೆ ಟೈಮಲ್ಲಿ ನಾವು ಹೋಗ್ಬೇಕಾದ್ರೆ ಕರಣ್ ಜೋಹರ್ ಆಫೀಸ್ ಮುಂದೆ ಹೋಗ್ತಾ ಇದ್ದು ಸಾಂಗ್ ರೆಕಾರ್ಡಿಂಗ್ ಹೋಗ್ತಾರೆ. ಕರಣ್ ಜೋಹರ್ ಆಫೀಸ್ ಅಂದಾಗ ಸರ್ ಹೇಳಿದ್ರು, ಕನ್ನಡ ಇಂಡಸ್ಟ್ರಿ ನಾನು ಈ ರೀತಿದೊಂದು ಆಫೀಸ್ ಮಾಡಿ ತಿಂಗಳಿಗೊಂದು ಫಿಲಮ್ ಪ್ರೊಡ್ಯೂಸ್ ಮಾಡ್ಬೇಕು, ಆ ರೀತಿದೊಂದು ನನ್ನೊಂದು ಬ್ಯಾನರ್ ಇರಬೇಕು ಅಂತ. ಸೊ ಅಂದರೆ ಬೈ ಹಾರ್ಟ್ ಒಪ್ಕೊಳ್ತೀನಿ ಆ ರೀತಿ. ಅಂದರೆ ಒಂದು ಆಗಬೇಕು, ಒಂದು ಪ್ರೊಡಕ್ಷನ್ ಹೌಸ್ ಆಸೆ ಇದ್ದವ್ರಿಗೆ ಆ ರೀತಿದು ಅಂದರೆ ಗೆಲುವು ಸಿಕ್ಕಿ ಒಂದು ಫೈನಾನ್ಷಿಯಲಿ ರೊಟೇಷನ್ ಆಗಿ ಆಮೇಲೆ ಅವರು ಅಂದರೆ ಸ್ಟಾರ್ಸ್ಗೆ ಮಾಡಬೇಕು ಅನ್ನೋದಿಲ್ಲ. ಒಂದು ಒಳ್ಳೆ ಕತೆ ಆದರೆ ಸರ್ ಈಗಲೂ ಕತೆ ಕೇಳ್ತಿರ್ತಾರೆ, ಒಳ್ಳೆ ಕತೆ ಆದರೆ ಅವ್ರು ನೆಕ್ಸ್ಟ್ ಒಂದು ಒಳ್ಳೆ ಟೀಮ್ ಜೊತೆ ಮತ್ತೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಆ ರೀತಿ ಆದರೆ ಸರ್ ಮಾಡ್ಕೊಂಡೇ ಹೋಗ್ತಾರೆ ಇಂಡಸ್ಟ್ರಿಲಿ. ಸರ್ ಮಲಯಾಳಮಲ್ಲಿ ಸಿನಿಮಾ ಫಸ್ಟ್ ಟೈಮ್ ಹೌದೌದು. ಅಂದರೆ ಅದೇ ಡಬ್ಬಿಂಗ್ ಬಂದಮೇಲೆ ಸಿಂಪಲ್ ವರ್ಷ ಅವೆಲ್ಲ ಆಗಿದ್ದಾವೆ, ಬಟ್ ಥಿಯೇಟ್ರಿಗೆ ಆಗಿಲ್ಲ. ಥಿಯೇಟ್ರಿಗೆ ಅಷ್ಟೇ. ನಿಮ್ಮೆಲ್ಲರ ಸಪೋರ್ಟ್ ಅಂದರೆ ಎಲ್ಲ ಫಿಲಮ್ಸ್ಗೂ ತುಂಬ ಚೆನ್ನಾಗಿದೆ. ಹೇಳಿದ್ದೀನಿ ಅವರು ಅಂದರೆ ಫಿಸಿಕಲಿ ಕೂಡ ವರ್ಕ್ ಮಾಡ್ಕೊಂಡು ನಮ್ಮ ಮೂವಿಗೆ ಅಂದರೆ 8 ಆಗಿದ್ದು ರಾತ್ರಿನೇ ಬಂದವ್ರು ಶೂಟಿಂಗ್ ಜಾಯ್ನ್ ಆದರು. ಸೊ ಅವಕ್ಕೆಲ್ಲ ನಾನು ತುಂಬ ಆಭಾರಿಯಾಗಿರ್ತೀನಿ ಮೇಡಮ್. ಅಫ್ಕೋರ್ಸ್ ನಿಮಗೂ ಕೂಡ. ಬಟ್ ನೀವು ಎಷ್ಟು ಹೊಗಳುತ್ತೀರಾ ಅಂದರೆ ಇಷ್ಟು ಸಪೋರ್ಟ್ ನಮಗೆ ಪಬ್ಲಿಸಿಟಿ ಟೈಮಲ್ಲಿ ಕರೆಕ್ಟ್ ಟೈಮಿಗೆ ಬರ್ತಿಲ್ವ ಅಂತ ಅನ್ಸುತ್ತೆ. ಹಂಗೆ ಸುಮ್ಮನೆ ಹೇಳ್ದೆ ನಮ್ಗೆ ಏನು ಕಾಂಟ್ರವರ್ಸಿ. ಮಾಧ್ಯಮದ ಎಲ್ಲ ಮಿತ್ರರಿಗೆ ನಮಸ್ಕಾರ. ಆಲ್ರೆಡಿ ಈಗ ಸುನಿ ಎಲ್ಲವನ್ನೂ ಮಾತಾಡ್ಬಿಟ್ಟಿದ್ದಾರೆ, ಹಾಗೆ ಆರ್ಟಿಸ್ಟ್ಗಳೆಲ್ಲ ಮಾತಾಡ್ಬಿಟ್ಟಿದ್ದಾರೆ. ಈಗಾಗಲೇ ನೀವು ಒಂದು ಹೀರೋ ಟೀಸರು ಮತ್ತು ಸಾಂಗ್ ನೋಡಿದ್ದೀರಾ. ಬಟ್ ನೀವು ಏನು ನೋಡಿದಿರಲ್ಲ, ಈಗ ಒಟ್ಟು ಸಿನಿಮಾದಲ್ಲಿ ಅಂದರೆ ಈ ಸಿನಿಮಾದ ಎಲ್ಲ ವಿಜುವಲ್ಸ್ ಇದೇ ಥರ ಇರುತ್ತೆ. ಯಾಕಂದರೆ ಇದನ್ನು ನಾವು ಬೆಸ್ಟ್ ಶಾರ್ಟ್ಸ್ ಅಂತ ಏನು ಹಾಕಿರೋದಲ್ಲ. ಯಾಕಂದರೆ ಸಿನಿಮಾ ಆ ಥರದ ಸಿನಿಮಾದ ಸ್ಕ್ರಿಪ್ಟ್ ಆ ಥರ ವಿಜುವಲ್ಸ್ನ ಎಕ್ಸ್ಪೆಕ್ಟ್ ಮಾಡಿತ್ತು. ಯಾಕಂದರೆ ಮೋಡ ಕವಿದ ವಾತಾವರಣ ಅಂದರೆ ಒಟ್ಟು ಸಿನಿಮಾದ ಒಂದು 70% ವಿಜುವಲ್ಸ್ ಅದೇ ಥರ ಇದೆ. ಅಂದರೆ ಆಲ್ಮೋಸ್ಟ್ ಮಳೆ ಟೈಮಲ್ಲೇ ಶೂಟ್ ಮಾಡಿದ್ದು. ಸನ್ಲೈಟ್ ತುಂಬ ಕಮ್ಮಿ, ಅಂದರೆ ನನಗೆ ಗೊತ್ತಿದ್ದಂಗೆ ಸನ್ಲೈಟ್ ಇಟ್ಕೊಂಡು ಶೂಟ್ ಮಾಡಿದ್ದೇ ಇಲ್ಲ ಅನಿಸುತ್ತೆ ಸಿನಿಮಾದಲ್ಲಿ. ಹಾಗಾಗಿ ಅಂದರೆ ನಿಮಗೆ ಇಲ್ಲಿ ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಈ ಮಳೆಯಲ್ಲಿ ಶೂಟ್ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಯಾಕಂದರೆ ಅದು ಫೋನ್ ಇಟ್ಕೊಂಡು ಶೂಟ್ ಮಾಡ್ದಂಗೆ ಆಗಲ್ಲ. ಯಾಕಂದರೆ ಇಷ್ಟು ಜನ ಆರ್ಟಿಸ್ಟ್ಗಳು, ಎಕ್ವಿಪ್ಮೆಂಟ್ಗಳು, ಮತ್ತು ರಿಯಲ್ ಮಳೆನ ಯಾವತ್ತೂ ಕ್ಯಾಮ್ರಲ್ಲಿ ಅಷ್ಟು ಈಸಿ ಇಲ್ಲ ಕ್ಯಾಪ್ಚರ್ ಮಾಡೋದು. ಬಟ್ ಒಂದಷ್ಟು ಆ ಥರದ ಪ್ರಯತ್ನಗಳನ್ನ ನಾವು ಮಾಡಿದ್ದೀವಿ. ಬಟ್ ಅದಕ್ಕೆ ಅಂದರೆ ಸ್ವಲ್ಪ ಸಿನಿಮಾ ನೋಡಿದಾಗ ಒಂದಷ್ಟು ಫ್ರೆಶ್ನೆಸ್ ನಿಮಗೆ ಅನಿಸುತ್ತೆ. ವಿಜುವಲಿ ಇರ್ಬೋದು ಮತ್ತು ಆರ್ಟಿಸ್ಟ್ಗಳಿರ್ಬೋದು.
ಯಾಕಂದರೆ ನಮ್ಮ ಶೀಲಂ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕು. ಯಾಕಂದರೆ ಶೀಲಂ ನನ್ನ ಜೊತೆ ಮೋಸ್ಟ್ಲಿ ಚಮಕ್ ಟೈಮಿಂದ ಟ್ರಾವೆಲ್ ಮಾಡಿದ್ದು ಅನ್ಸುತ್ತೆ. ಯಾಕಂದರೆ ಅವನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿಂದ ನೋಡಿದ್ದೀನಿ. ನಾನು ನಿನ್ನೆ ಡಿ ಸ್ಟುಡಿಯೋ ಹೋಗಿದಾಗ ಅಲ್ಲಿ ಸಿಸ್ಟಮ್ ಇಟ್ಕೊಂಡು ಯಾವುದು ಎಡಿಟ್ ಮಾಡ್ಕೊಂಡು ಪಾಪ ಕೂತಿದ್ದ. ಅಂದರೆ ಸುನಿ ಹೇಳ್ದಂಗೆ ನನಗಿನ್ನೂ ಅವನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅನಿಸುತ್ತೆ. ಸಡನ್ ಈ ಥರ ಟೀಸರ್ ನೋಡೋದು ನಮ್ಮ ಶೀಲಂ ಹೀರೋ ಅಲ್ವಾ ಅಂತ ಅನಿಸ್ಬಿಡತ್ತೆ. ಯಾಕಂದರೆ ಅವನು ಇಷ್ಟು ವರ್ಷ ಟ್ರಾವೆಲ್ ಮಾಡಿದ್ದು ಮೋಸ್ಟ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇದ್ದಿದ್ದಕ್ಕೆ ತುಂಬ ಹೆಲ್ಪ್ ಆಯಿತು ಅನಿಸುತ್ತೆ. ಯಾಕಂದರೆ ಬೇರೆ ಬೇರೆ ಕಲಾವಿದರನ್ನು ನೋಡಿದ್ದಾನೆ, ಬೇರೆ ಬೇರೆಯವರು ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡಿದ್ದಾನೆ. ಬಟ್ ಅವ್ನ ತಾಳ್ಮೆ ಮಾತ್ರ ಮೆಚ್ಚಬೇಕು. ಯಾಕಂದರೆ ಒಂದು 8-10 ವರ್ಷ ಸುನಿ ಜೊತೆ ಹಾಗೆ ಟ್ರಾವೆಲ್ ಮಾಡಿದ್ದೆ. ಸುನಿಗೆ ಅನ್ನಿಸ್ತು ಏನೋ ಹೀರೋ ಮಾಡಬೇಕು ಅಂತ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಯಾಕಂದರೆ ಈ ಟೀಸರ್ ಒಂದು 8-10 ಬೇರೆ ಬೇರೆ ಥರದ ಲುಕ್ ನೋಡಿರ್ತೀರ ನೀವು. ಯಾಕಂದರೆ ಫಸ್ಟ್ ಫಿಲ್ಮ್ ಈ ಥರದ್ದು ಒಂದು ಸಿಗೋದು ತುಂಬ ಅಪರೂಪ, ಮತ್ತು ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾನೆ ಶೀಲಂ. ಒಳ್ಳೆಯದಾಗಲಿ. ಹಾಗೆ ಇಬ್ಬರು ಹೀರೋಯಿನ್ಗಳ ಬಗ್ಗೆ, ಯಾಕಂದರೆ ಒಟ್ಟು ಸಿನಿಮಾದಲ್ಲಿ 3 ಕ್ಯಾರೆಕ್ಟರ್ಲಿ ಜಾಸ್ತಿ ಪ್ಲೇ, ಒಂದು 70-80% ಈ 3 ಜನ ಪ್ಲೇ ಮಾಡ್ತಾರೆ. ಇಬ್ಬರು ನೋಡೋಕ್ಕೂ ತುಂಬ ಚೆನ್ನಾಗಿದ್ದಾರೆ, ಮತ್ತು ಇಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾವು ಚೆನ್ನಾಗಿ ತೋರಿಸೋದು ಒಂಥರ, ಯಾಕಂದರೆ ಬರೀ ಚೆನ್ನಾಗಿ ತೋರಿಸಿದ್ರೆ ಯಾರು ಜನ ಇಷ್ಟಪಡಲ್ಲ. ಯಾಕಂದರೆ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಬಟ್ ಇಬ್ಬರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಿ. ನನಗೆ ಗೊತ್ತಿದ್ದಂಗೆ ಇದೆ ಇಬ್ಬರದು ಬೆಸ್ಟ್ ಪರ್ಫಾರ್ಮೆನ್ಸ್ ಅನಿಸುತ್ತೆ. ಅದು ಬಿಟ್ಟರೆ ಬೇರೆ ಟೆಕ್ನಿಷಿಯನ್ಸ್ ಬಗ್ಗೆ ಸಾಕಷ್ಟು ಟೆಕ್ನಿಷಿಯನ್ಸ್ ನನ್ನ ಲೆಫ್ಟ್ ಸೈಡಲ್ಲಿ ದಯಾ ಇದ್ದಾನೆ, ರವಿ ಇದ್ದಾನೆ, ಕೊರಿಯೋಗ್ರಾಫರ್ ಮಧು ಸರ್ ಇದ್ದಾರೆ. ಅಂದರೆ ಸಾಕಷ್ಟು ಜನ ಈ ಥರದ್ದು, ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ಬೋದು. ಅಂದರೆ ತುಂಬ ಎಲ್ಲರೂ ಕಷ್ಟಪಟ್ಟು, ಯಾಕಂದ್ರೆ ನಾವು ಎಷ್ಟೋ ಸಲ ಏನಾಗುತ್ತೆ ಮೇಯ್ನ್ ಟೆಕ್ನಿಷಿಯನ್ಸ್ ಮಾತ್ರ ಮುಂದೆ ಬರ್ತೀವಿ, ಆರ್ಟಿಸ್ಟ್ಗಳು ಮುಂದೆ ಬರ್ತೀವಿ. ಈ ಹಿಂದೆ ಕೆಲಸ ಮಾಡೋರನ್ನ ತುಂಬ ಸಲ ನಾವು ಗಮನಿಸೋದಿಲ್ಲ. ಯಾಕಂದರೆ ಅವರು ಕೂಡ ಸಿನಿಮಾದ ಮೇಕಿಂಗಲ್ಲಿ ತುಂಬ ಇಂಪಾರ್ಟೆಂಟ್. ಎಲ್ಲರ ಶ್ರಮ ಈ ಸಿನಿಮಾದಲ್ಲಿ ಕಾಣುತ್ತೆ. ಮತ್ತು ಸುನಿ ಹೇಳೋದಂಗೆ ನಾನು ಸುನಿ ಬಗ್ಗೆ ಇರ್ಬೋದು, ರಮೇಶ್ ಸರ್ ಪ್ರೊಡ್ಯೂಸರ್ ಬಗ್ಗೆ ಆದರೆ ದಿನ ಸಿಗ್ತೀವಿ. ಅದೇನು ಒಂಥರ, ಅಂದರೆ ದಿನ ಮನೇಲಿರೋರ ಬಗ್ಗೆ ಏನು ಮಾತಾಡೋದು ಅಂತ ಅನ್ನಿಸ್ಬಿಡುತ್ತೆ. ವಂಡರ್ಫುಲ್ ಟೀಮ್ ಅಂದರೆ ಕೆಲಸ ಮಾಡೋದಕ್ಕೆ. ಅಂದರೆ ಶೂಟಿಂಗ್ ಮಾಡಿದ್ದೆ ಎಷ್ಟೋ ಸಲ ನಮಗೇನು ಅನಿಸ್ತದೆ ಅಂದರೆ ಏನೋ ಒಂಥರ ಪಿಕ್ನಿಕ್ ಹೋಗ್ಬಿಟ್ಟು ತುಂಬ ಆರಾಮಾಗಿ ಶೂಟಿಂಗ್ ಮಾಡೋದು ಅನುಭವ. ಯಾವತ್ತೂ ಸ್ಟ್ರೆಸ್ ತಗೊಂಡಿಲ್ಲ. ಯಾಕಂದರೆ ಬೆಳಿಗ್ಗೆ ಎದ್ದು ಎಷ್ಟೋ ಸಲ 5-6 ಗಂಟೆಗೆಲ್ಲ ಶೂಟ್ ಮಾಡಿಬಿಟ್ಟಿದ್ವಿ ಬೆಳಿಗ್ಗೆ. ಹಾಗೆ ರಾತ್ರಿ 10-11 ಗಂಟೆ ತನಕ ಮನೆಯಲ್ಲಿ ಶೂಟ್ ಮಾಡಿದ್ವಿ. ಹಾಗಾಗಿ ಇದು ಬೇರೆ ಥರದ ಅನುಭವನೇ ಈ ಸಿನಿಮಾ. ಯಾಕಂದರೆ ನಿಮಗೆ ಸಿನಿಮಾ ಕೆಲವು ಸಲ ಗೊತ್ತಾಗ್ಬಿಡುತ್ತೆ, ತುಂಬ ಕಷ್ಟಪಟ್ಟು ಶೂಟ್ ಮಾಡಿರೋದಕ್ಕೂ ತುಂಬ ಕಂಫರ್ಟೇಬಲ್ ಆಗಿ ತುಂಬ ಆರಾಮಾಗಿ ಶೂಟ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಇದನ್ನು ತುಂಬ ಇಷ್ಟಪಟ್ಟು ಆರಾಮಾಗಿ ಶೂಟ್ ಮಾಡಿರೋ ಸಿನಿಮಾ ಬಹುಶಃ ನಿಮಗೆ ನೋಡಿದಾಗ ಅನಿಸುತ್ತೆ ಅಂತ ಅನ್ಸುತ್ತೆ. ಈ ಮಲಯಾಳಂ ಸಿನಿಮಾ ಅಂದರೆ ಬಹುತೇಕ ಗ್ರೀನು ಮಳೆನೇ ಕ್ಯಾರಿ ಮಾಡ್ತಾರೆ. ನಿಮಗಿದು ಎಷ್ಟು ನ್ಯಾಚುರಲ್ ಫೀಲ್ ಆಯಿತು ಶೂಟಿಂಗ್? ಸರ್ ಸಿನಿಮಾ ನಿಮಗೆ ಆ ಸಾಂಗ್ ಒಂದು ಬಿಟ್ಟರೆ ನಾವು ಎಲ್ಲೂ ಸೆಟ್ ಆಗ್ತಂಗಿಲ್ಲ. ಯಾಕಂದರೆ ತುಂಬ ರಿಯಲಿಸ್ಟಿಕ್ಕಾಗಿ ಶೂಟ್ ಮಾಡೋದು. ಅಂದರೆ ಎಷ್ಟೋ ಸಲ ನಾವೇನಾಗುತ್ತೆ ಮಳೆಯಲ್ಲಿ ಶೂಟ್ ಮಾಡೋದು ಮುಖ ಕಾಣುತ್ತೆ, ಲೈಟೆಲ್ಲ ಹಾಕ್ಬಿಟ್ಟು ನಿಮಗೆ ಅನ್ಸೋದು ಮಳೆ ಫೀಲ್ನ ಕಮ್ಮಿ ಮಾಡುತ್ತೆ. ಯಾಕಂದರೆ ಮುಖದಲ್ಲಿ ಲೈಟ್ ಎಲ್ಲ ಕಾಣುತ್ತೆ, ಶೈನಿಂಗ್ ಬರುತ್ತೆ. ಈ ಥರದ್ದು ಯಾವುದು ಇರಬಾರ್ದು, ತುಂಬ ರಿಯಲಿಸ್ಟಿಕ್ಕಾಗಿ ಕಾಣಬೇಕು ಅಂತ ಮಾಡಿರೋ ಸಿನಿಮಾ ಇದು. ಯಾಕಂದರೆ ನೀವು ನೋಡೋದಾಗ ನಿಮಗೆ ಒಂದು ಫ್ರೇಮ್ ಆ ಥರ ಕಾಣಲ್ಲ. ಯಾಕಂದರೆ ತುಂಬ ನಗ ನೀವೇ ಮನೇಲಿದ್ದಂಗೆ ಫೀಲ್ ಆಗುತ್ತೆ. ಹೆಚ್ಚು ಪ್ರೆಷರ್ ಒತ್ತಡ ಆಯ್ತು ಅನ್ಸಲ್ಲ ಸರ್ ಸಿನಿಮಾ ಒತ್ತಡ ಇದ್ದಾಗಲೇ ಚೆನ್ನಾಗಿ ಬರೋದು. ಯಾಕಂದರೆ ಎಲ್ಲೋ ಕಂಫರ್ಟೇಬಲ್ ಆಗಿ ಮಾಡಿದಾಗ ಏನು ಅಂತ ಅನ್ಸಲ್ಲ. ಯಾಕಂದರೆ ಸಿನಿಮಾ ನೀವು ಎಷ್ಟು ಪ್ರೆಷರ್ ಕೊಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಶೀಲಂ ಎಂಬ ನಾನು ಮೋಡ ಕವಿದ ವಾತಾವರಣ ಸಿನಿಮಾದ ನಾಯಕನಾಗಿ ಪದಾರ್ಪಣೆ ಮಾಡ್ತಿದ್ದೇನೆ. ಹೀರೋ ಟೀಸರ್ ಮೋಸ್ಟ್ಲಿ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಹೀರೋ ಅಂತ ಬಂದಾಗ ನಾವು ಇದೊಂದು ಪವಾಡನೇ ಹೇಳಬೇಕು. ಯಾಕಂದರೆ ಎಲ್ಲರೂ ಹೀರೋ ಆಗೋಕ್ಕಾಗಲ್ಲ. ಟು ಬಿ ಫ್ರ್ಯಾಂಕ್, ಏನೋ ಅನ್ಬೋದು ಏನೋ ಆಗಿದೆ ಅಂತೇಳಿ. ಬಟ್ ಎಷ್ಟೇ ದುಡ್ಡಿದ್ರು ಹೀರೋ ಆಗ್ಬೇಕು ಅಂದ್ಕೊಂಡ್ರೆ ಆಗಲ್ಲ. ಎಷ್ಟೇ ಆ್ಯಕ್ಟಿಂಗ್ ಸ್ಕಿಲ್ ಇದ್ರು, ಅಂದರೆ ಥಿಯೇಟ್ರಲ್ಲಿ ಎಂತೆಂಥ ಆ್ಯಕ್ಟರ್ಗಳಿದ್ದಾರೆ, ಅವರು ಹೀರೋ ಆಗ್ಬೇಕು ಅಂದ್ಕೊಂಡ್ರೆ ಆಗಲ್ಲ. ಡ್ಯಾನ್ಸ್ ಫೈಟ್ ಎಷ್ಟು ಸಖತ್ತಾಗಿ ಮಾಡಿದ್ರು ಹೀರೋ ಆಗ್ಬೇಕಂದ್ರೆ ಆಗಲ್ಲ. ಮತ್ತು ಲುಕ್ ಕೂಡ ಹ್ಯಾಂಡ್ಸಮ್ ಇರ್ತಾರೆ ಎಲ್ಲರೂ, ಸೊ ಅವರು ಹೀರೋ ಆಗ್ಬೇಕು ಅಂದ್ಕೊಂಡ್ರೆ ಆಗಲ್ಲ. ಸೊ ಇದೆಲ್ಲ ದಾಟಿ ಏನೋ ಒಂದು ಪವಾಡ ಆಗಬೇಕು. ಸೊ ನನ್ನ ಲೈಫಲ್ಲಿ ಈ ಪವಾಡ ಆಗಿದೆ. ಇದಕ್ಕೆ ಕಾರಣ ನಮ್ಮ ಪವಾಡ ಪುರುಷ ಸುನಿ ಸರ್. ಸೊ ನನ್ನ ಸಿನಿ ಜರ್ನಿಯಲ್ಲಿ ಇದನ್ನ ಹೊಳ್ಕೊಳಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಬಟ್ ನನ್ನ ಸಿನಿ ಜರ್ನಿಯಲ್ಲಿ ಎಲ್ಲೇ ಹೋದ್ರು ಏನೇ ಸಾಧಿಸಿದ್ರು ಆಲ್ ಕ್ರೆಡಿಟ್ಸ್ ಒನ್ ಆ್ಯಂಡ್ ಓನ್ಲಿ ಸುನಿ ಸರ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಆಪರ್ಚುನಿಟಿ ಡೆಫಿನೆಟ್ಲಿ ಸರ್. ಆ್ಯಂಡ್ ರಮೇಶ್ ಸರ್, ಎಲ್ಲ ಪ್ರೊಡ್ಯೂಸರ್ಸು ಪೇಮೆಂಟ್ ಕೊಡೋದು ನೋಡಿದ್ದೀನಿ.
ಬಟ್ ರಮೇಶ್ ಸರ್ ನನಗೆ ಅಕೌಂಟ್ ಡೀಟೇಲ್ಸ್, ಪಾಸ್ವರ್ಡ್, ಚೆಕ್ ಬುಕ್, ಸೈನಿಂಗ್ ಅಥಾರಿಟಿ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಗೋ ರಮೇಶ್ ಸರ್, ಲೋಕೇಶ್ ಸರ್, ಶ್ರೀರಂಗ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಗೆ ಸುನೀಲ್ ಸರ್ ನಾವು ಪರ್ಸನಲಿ ಇಬ್ಬರು ತುಂಬ ಎಫರ್ಟ್ ಹಾಕಿದ್ವಿ ನಮಗೆ. ಯಾಕಂದರೆ ಇಂಡಸ್ಟ್ರಿ ಗೊತ್ತು, ಇಂಡಸ್ಟ್ರಿ ಆಗು ಹೋಗುಗಳು ಗೊತ್ತು. ಯಾಕಂದರೆ ಇವತ್ತು ಟು ಬಿ ಫ್ರಾಂಕ್ ಅಕ್ಸೆಪ್ಟ್ ಮಾಡಲೇಬೇಕು, ನಮ್ಮ ಇಂಡಸ್ಟ್ರಿ ಡಿಕ್ಲೈನಲ್ಲಿದೆ ಅಂತೇಳಿ. ಇದಕ್ಕೆ ನನ್ನ ಅನಿಸಿಕೆ ಪ್ರಕಾರ, ಯಾಕಂದರೆ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿದ್ದು ಸಿನಿಮಾ ಇಷ್ಟು ವರ್ಷ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದರಿಂದ ಇದಕ್ಕೆ ಮೇಜರ್ ಕಾರಣ ಅಂದರೆ ನಮ್ಮ ಸ್ಟಾರ್ಸ್ಗಳು. ಸ್ಟಾರ್ ಸಿನಿಮಾ ಗೆಲ್ಲಬೇಕು, ಸ್ಟಾರ್ಸ್ಗಳು ಗೆಲ್ಲಬೇಕು. ಸ್ಟಾರ್ಸ್ ಗೆದ್ದಾಗಲೇ ನಮ್ಮ ಕನ್ನಡ ಆಡಿಯನ್ಸು ಕನ್ನಡ ಸಿನಿಮಾಗೆ ಅಟ್ಯಾಚ್ ಆಗ್ತಾರೆ. ನಾವು ಹೇಳ್ತಾ ಇರ್ತೀವಿ ಕನ್ನಡ ಆಡಿಯನ್ಸ್ ಸಿನಿಮಾ ನೋಡಲ್ಲ ಅಂತ. ಕನ್ನಡ ಆಡಿಯನ್ಸ್ ಕನ್ನಡ ಸಿನಿಮಾ ನೋಡ್ತಿಲ್ಲ ಅಷ್ಟೇ, ಬಟ್ ಕನ್ನಡ ಆಡಿಯನ್ಸ್ ಎಲ್ಲ ಸಿನಿಮಾಗಳು ನೋಡ್ತಾ ಇದ್ದಾರೆ. ಇದಕ್ಕೆ ಮೇಜರ್ ಕಾರಣನೇ ಸ್ಟಾರ್ಗಳು. ಸೊ ನಾನು ದೇವ್ರ ಹತ್ರ ಪ್ರಾರ್ಥಿಸ್ತೀನಿ, ನಮ್ಮ ಸ್ಟಾರ್ ಸಿನಿಮಾಗಳು ಗೆಲ್ಲಬೇಕು. ಪ್ರತಿ ವರ್ಷ ಎಲ್ಲ ಸ್ಟಾರ್ ಸಿನಿಮಾಗಳು ಗೆಲ್ಲಬೇಕು. ಪ್ಲಸ್ ಈ ಒಂದು ವೇದಿಕೆಯಲ್ಲಿ ಅಪ್ಪು ಸರ್ನ ಮತ್ತು ಡೆಫಿನೆಟ್ಲಿ ದರ್ಶನ್ ಸರ್ನ ಮಿಸ್ ಮಾಡ್ಕೊತೀನಿ ಈ ವಿಷಯಕ್ಕೆ ಬಂದಾಗ, ಇದು ಸಿನಿಮಾ ಪರ್ಸನ್ ಆಗಿ ಹೇಳ್ಬೇಕಾದ್ರೆ. ಆ್ಯಂಡ್ ಲಕ್ಷ್ಮೀ ಸರ್, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗಲೇ, ನೀವು ಬನ್ನಿ ಸರ್ ಒಂದೇ ನಿಮಿಷ ಪ್ಲೀಸ್. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗಲೇ ನನ್ನ ಬರ್ಡೇ ದಿನ ನನಗೋಸ್ಕರ ಸುನಿ ಗರಡಿಲಿ ಆಲ್ರೆಡಿ ಒಂದು ಪಳಗ್ತಾ ಇರೋ ನಮ್ಮಿಬ್ಬರಿಗೂ, ಸುನಿ ಸರ್ಗೂ ನನಗೆ ಐಡಿಯಾನೇ ಇರಲಿಲ್ಲ ಆ್ಯಕ್ಚುಲಿ. ಅದು ನೀವೇ ಒಂದು ದೊಡ್ಡ ಸ್ಪಾರ್ಕ್ ಕ್ರಿಯೇಟ್ ಮಾಡಿಕೊಟ್ರಿ ಒಂದು ಪ್ರೈಮ್ ಟೈಮಲ್ಲಿ. ಒಂದು ಸರ್ ಪ್ಲೀಸ್ ಸರ್, ನನ್ನ ಫಸ್ಟ್ ಎಪಿಸೋಡ್ ಮಾಡಿದ್ದೆ ಇವರು ಲಕ್ಷ್ಮೀ ಸರ್. ಒಂದು ಬಿಗ್ ಥ್ಯಾಂಕ್ಸ್ ಸರ್ ಎಲ್ಲರ ಕಡೆಯಿಂದ. ಆ್ಯಂಡ್ ಈ ಟೀಮ್, ನನ್ನ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ, ಈ ಟೀಮ್ ಫಸ್ಟಿಂದಲೇ ಹೇಳ್ಕೊಂಡು ಬರ್ತಾ ಇದ್ದೀನಿ. ಒಬ್ಬ ಯಾರೋ ಸೂಪರ್ ಸ್ಟಾರ್ಗೂ ಮಾಡೋವಂಥ ಕೆಪಾಸಿಟಿ ಇರುವಂಥ ಟೀಮ್. ಯಾಕಂದರೆ ನಮ್ಮ ಸಂತು ಅಣ್ಣ ಆಗಿರ್ಬೋದು, ಸುನಿ ಸರ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಇದರೊಬ್ಬ ಸೂಪರ್ ಸ್ಟಾರ್ ಇಟ್ಕೊಂಡು ಸಿನಿಮಾ ಮಾಡೋವಂಥವ್ರು ಅಂತ ನನ್ನ ಹಾಕೊಂಡು ಸಿನಿಮಾ ಮಾಡಿದ್ದೆ ನನ್ನ ಪುಣ್ಯ ಅಂತ ಹೇಳ್ಬೋದು. ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ರವಿ, ಅನೂಪ್, ದಯಣ್ಣ, ರಾಘಣ್ಣ, ಸ್ಪೆಷಲಿ ರಾಘಣ್ಣಗೊಂದು ದೊಡ್ಡ ಥ್ಯಾಂಕ್ಸ್. ರಾಘಣ್ಣನಿಂದಲೇ ನಮ್ಮ ಸ್ಪಾರ್ಕ್ ಕ್ರಿಯೇಟ್ ಆಗಿದ್ದು. ಆ್ಯಂಡ್ ಮೋಹನ್, ಜಯಶಾಂತ್, ಮಂಜು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಟೀಮೇ ಕಂಪ್ಲೀಟ್ ಮೋಡ ಕವಿದ ವಾತಾವರಣ ಟೀಮ್. ಇದು ಕಂಪ್ಲೀಟ್ಲಿ ಟೆಕ್ನಿಷಿಯನ್ ಟೀಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದ್ರ ಪ್ರಿಪ್ರೇಷನ್ ಬಗ್ಗೆ ಹೇಳಬೇಕಾದ್ರೆ, ಸುನಿ ಸರ್ ಯಾವಾಗಲೂ ನನಗೆ ಫಸ್ಟ್ ಅಂದರೆ ರಿಹರ್ಸಲ್ ಮಾಡ್ತಾ ಇದ್ವಿ. ನೀವು ಗಣೇಶ್ ಸರ್ ಈ ಥರ ಒಂದು ಡೈಲಾಗ್ ಹೇಳಿದ್ರು, ಈಗ ಗಣೇಶ್ ಸರ್ ಹೇಳ್ತಾರಲ್ಲ ಆ ಥರ ಹೇಳು ಅಂತೇಳಿ. ಸೊ ಗಣೇಶ್ ಸರ್ ಸಿನಿಮಾಗಳನ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ಪ್ರತಿ ಕ್ಯಾರೆಕ್ಟರೈಸೇಷನ್ನ ಡಿವೈಡ್ ಮಾಡಿಕೊಂಡೆ. ಆ್ಯಂಡ್ ಗಣೇಶ್ ಸರ್ ಆ್ಯಂಡ್ ಆರ್ ಮಾಧವನ್ ಇಬ್ಬರು ರೆಫರೆನ್ಸ್ ಇಟ್ಕೊಂಡು ನಾನು ಈ ಕ್ಯಾರೆಕ್ಟರ್ ಪ್ಲೇ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. 10 ವರ್ಷದ ಈ ಡೈರೆಕ್ಷನ್ ಕಲಿಕೆ ನಿಮಗೆ ಹೀರೋ ಆಗೋದಕ್ಕೆ ತುಂಬ ಪ್ಲಸ್ ಆಯ್ತಾ? ಅಫ್ಕೋರ್ಸ್ ಸರ್, ಅಂದರೆ ಡೈರೆಕ್ಷನ್ ನನ್ನ ಒಂದು ಪರ್ಸ್ನಲ್, ಎಲ್ಲ ಹೊಸಬರು ಯಾರ್ಯಾರು ಸಿನಿಮಾ ಇಂಡಸ್ಟ್ರಿ ಬರ್ಬೇಕು ಅಂದ್ಕೊಳ್ತಾರೋ ಅಥವಾ ಆಕ್ಟರ್ ಆಗ್ಬೇಕು ಅಂದ್ಕೊಳ್ತಾರೋ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಲೇಬೇಕು ಕಂಪಲ್ಸರಿಯಾಗಿ. ಒಂದು ರೂಲ್ ಥರ ಇಟ್ಕೊಬೇಕು. ಯಾಕಂದರೆ ನಾವು ಎಲ್ಲಿ ಒಂದು ಅಂದ್ಕೊಳ್ತೀವಿ, ಒಂದು ಸ್ಕ್ರಿಪ್ಟಲ್ಲಿ ಪೇಪರ್ ಓದಿದಾಗ ನಮ್ದು ಯಾವ ಥರ ಆ್ಯಕ್ಟಿಂಗ್ ಇದೆ ಅಂತ ಅಂದ್ಕೊಳ್ತೀವಿ. ಅಂಥದ್ರಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದಾಗಲೇ ಡೈಲಾಗ್ ಡೆಲಿವರಿ ಹೇಗೆ ಪ್ರಾಕ್ಟಿಕಲ್ ಆಗಿ ನಾನು ಒಂದು 5 years ಯಾವುದೋ ಆ್ಯಕ್ಟಿಂಗ್ ಸ್ಕೂಲಲ್ಲಿ ಬಂದಂಗೆ ಅನಿಸ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ದು. ಆ್ಯಂಡ್ ನಾನು ಹೀರೋಯಿನ್ಸ್ ಇಬ್ಬರು ಮರ್ತ್ಬಿಟ್ಟೆ. ಸಾತ್ವಿಕನ ನಾನು ಸ್ಕ್ರೀನಲ್ಲಿ ನೋಡಿದಾಗ ಯಾವಾಗಲೂ ಹೊಟ್ಟೆ ಉರಿಯುತ್ತೆ. ಯಾಕಂದರೆ ಪ್ರತಿ ಫ್ರೇಮ್ ಒಂದು ಸ್ಮಾಲ್ ಎಕ್ಸ್ಪ್ರೆಷನ್ಸ್ ಕೂಡ ಎಷ್ಟು ಸಗದಾಗಿ ಆಕ್ಟ್ ಮಾಡ್ತಾಳೆ. ನಾನು ಎವ್ರಿ ಟೈಮ್ ಸಿನಿಮಾ ನೋಡ್ಬೇಕಾದ್ರೆ ಹೊಟ್ಟೆ ಉರಿಯುತ್ತೆ ನೋಡಿದಾಗಲ್ಲ. ಅಷ್ಟು ಪರ್ಫಾರ್ಮೆನ್ಸ್ ನಮ್ಮ ಕೈ ಕೊಡೋಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಮೋಕ್ಷ ನಮ್ಮ ಜರ್ನಿ ಮುಂಚೆನೇ ಶುರುವಾಯಿತು ರಿಹರ್ಸಲ್ಲಿಂದನೇ. ಸೊ ಸ್ಟಾರ್ಟಿಂಗೆಲ್ಲ ಸರ್ ಅಂತ ಕರಿತಾ ಇದ್ಲು. ಆಮೇಲೆ ಸಿನಿಮಾ ಶುರುವಾಯಿತು, ಶೀಲಮ್ ಅಂದ್ಲು. ಆಮೇಲೆ ಸಿನಿಮಾ ಮುಗಿದ್ಮೇಲೆ ಹೋಗಲ್ಲ ಬರಲ್ಲ ಅಂದ್ಲು. ಥ್ಯಾಂಕ್ ಯು. ಅಂದರೆ ಆ ಲೆವೆಲ್ ಬಾಂಡಿಂಗ್. ಪೊಲೀಸ್ ಸರ್ ಅಂದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅದೇ ಸರ್ ನಾನು ಹೇಳಿದ್ನಲ್ಲ, ಸರ್ದು ಆ ಡೈರೆಕ್ಷನ್ ನನಗೆ ಗೊತ್ತಿತ್ತು ಯಾವ ಥರ ಮಾಡ್ತಾರೆ, ಹೇಗೆ ಅವ್ರ ಡೈಲಾಗ್ ಡೆಲಿವರಿ ಹೇಗಿರುತ್ತೆ ಅಂತೇಳಿ. ಅಫ್ಕೋರ್ಸ್ ಆ್ಯಸ್ ಎ ಫ್ರೆಶರ್ಗೆ ಸರ್ ಹತ್ರ ಕೆಲಸ ಮಾಡೋದು ತುಂಬ ಕಷ್ಟ. ಯಾಕಂದರೆ ನಮ್ಮ ಸಿನಿಮಾ ಅಂದರೆ ಶುರು ನಾವು ಹೆಂಗೆ ಮಾಡ್ತಿದ್ವಿ ಅಂದರೆ ಗಣೇಶ್ ಸರ್ದು, ಶರಣ್ ಸರ್ ಮಧ್ಯೆ ಅಂದರೆ ಈ ಥರ ಶುರು ಮಾಡ್ತಿದ್ವಿ. ಸೊ ಎಕ್ಸ್ಪೆಕ್ಟೇಷನ್ ಹಂಗೆ ಇತ್ತು, ನಾನು ಸೈಕಲ್ ಹೊಡೆಯೋಂಗಿಲ್ಲ ಅಥವಾ ಬೇರೆ ಏನೋ ಹಂಗಿಲ್ಲ. ಸೊ ಆ ಪರ್ಫೆಕ್ಟ್ನೆಸ್ ಕೊಡಲೇಬೇಕಾಗಿತ್ತು. ಸೊ ನಾನು ಈ ಸಿನಿಮಾಗೆ ನಾನು ಗಣೇಶ್ ಸರ್ ಮತ್ತು ಆರ್ ಮಾಧವನ್ ರೆಫರೆನ್ಸ್ ಇಟ್ಕೊಂಡು ಆ್ಯಕ್ಟ್ ಮಾಡಿರೋದು. ಹೌದು, ಅದು ಸರಿ ಗೊತ್ತು ಸರ್. ನಾನು ಆ್ಯಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ. ಹೌದು, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಆಕ್ಟರ್ ಆದಾಗ ಆಕ್ಟರ್ ಆಗಿರ್ತಿದ್ದೆ. ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಾ ಇರಲಿಲ್ಲ ಸೆಟ್ಟಲ್ಲಿ. ಬಟ್ ಪೋಸ್ಟ್ ಪ್ರೊಡಕ್ಷನ್ ನೋಡ್ಕೊತಾ ಇದ್ದೆ ಅಷ್ಟೇ. ಆ ಕಾಲೆಲ್ಲ ಸುನಿ ಸರ್ದೆ ಅದೆಲ್ಲ.
ಸುನೀಲ್ ಸರ್ ಸಿನಿಮಾಗಳಲ್ಲಿ ಯಂಗೇಜ್ ಮತ್ತೆ ಮೆಚ್ಯೂರ್ಡ್ ಲುಕ್ಗಳಿರುತ್ತಲ್ಲ ಆ ಶೇಡ್ಸ್ ಇದೆ. ಈ ಸಿನಿಮಾದಲ್ಲೂ ನಿಮಗೂ ಹಂಗೆ ಇದೆ. ಹೌದು ನಿಭಾಯಿಸೋದು ಟ್ರಾನ್ಸ್ಫಾರ್ಮೇಶನ್ ಹೌದು ಸರ್. ಅದು ಒಂದು ಸ್ಕೂಲ್ ಡೇ ಬರುತ್ತೆ, ಅಲ್ಲಿ ಒಂದು 15 days ಕಡಿಮೆ ಆಗೋದಿತ್ತು. ಸೊ ಇದು ಏನಾಗಿದೆ ಅಂದರೆ ನಮ್ದು ಇನ್ನೋಸ್ ಪ್ರೊಡಕ್ಷನ್ ಆ್ಯಕ್ಚುಲಿ ನಮ್ಮ ಸಿನಿಮಾ. ಸೊ ನಮ್ಮ ಕಾಲ್ ಬಿಟ್ಟಿದ್ರು, ನಾವು ಯಾವಾಗ ಬೇಕಾದರೂ ರೆಡಿ ಆಗ್ಬೋದು, ಆ ಲೆವೆಲ್ವರೆಗೂ ನಮಗೆ ಟೈಮ್ ಇತ್ತು. ಸೊ 15 kg ಸಣ್ಣ ಆಗಬೇಕಾಯಿತು. ಅದಕ್ಕೆ ಒಂದು 3 ತಿಂಗಳು ತಗೊಂಡು ಟೈಮ್ ಸ್ಕೂಲ್ ಡೇಸ್ಗೋಸ್ಕರ. ಹಾಗೆ ನಿಮ್ಮ ಲೈಫ್ ಜರ್ನಿಗೆ ಈ ಸಿನಿಮಾ ಎಷ್ಟು ಸ್ಪೆಷಲ್ ಮತ್ತು ಈಗ ಆದಮೇಲೆ ನಿಮ್ಮ ಮುಂದಿನ ಸ್ಟೆಪ್ಸ್ ಏನಾಗಿದೆ? ಸರ್ ಇದೊಂಥರ ಲೈಫೇ ಅಂತ ಹೇಳ್ಬೋದು ಮೋಡಕವಿದ ವಾತಾವರಣ ನನಗೆ. ಅಂದರೆ ಅಷ್ಟು ವರ್ಷದ ಕನಸು ಕಟ್ಕೊಂಡ್ಬಂದಿದ್ದೆ, ಇದೇ ಒಂದು ಲೈಫ್ ಅಂತ ಹೇಳ್ಬೋದು. ಅದೇ ನಾನು ಗೆಲ್ಲೋದು ಮುಖ್ಯ ಅಲ್ಲ, ನನಗೆ ಸಿನಿಮಾ ಗೆಲ್ಲಬೇಕು. ಸಿನಿಮಾ ಗೆದ್ದಾಗ ನಾವೆಲ್ಲ ಗೆಲ್ತೀವಿ ಅನ್ನೋದು ಇಂಪಾರ್ಟೆಂಟ್. ಕನಸುಗಳು ಕಟ್ತಾ ಇದ್ದೀವಿ ಸರ್, ಅದು ಫ್ಲೋ ಹೋಗ್ತಾನೆ ಗೊತ್ತಾಗುತ್ತೆ. ನಾನು ಆಲ್ವೇಸ್ ಬಿಲೀವ್ ಮಾಡೋದು ಗೋ ವಿತ್ ದ ಫ್ಲೋ. ಗೊತ್ತಿಲ್ಲ ನಾಳೆ ಏನಾಗುತ್ತೆ ಅಂತ, ಬಟ್ ನನ್ನ ಹಾರ್ಡ್ ವರ್ಕು ಆನೆಸ್ಟ್ ಮಾತ್ರ ನಾನು ಬಿಲೀವ್ ಮಾಡ್ತೀನಿ. ಬಟ್ ಗೋ ವಿತ್ ದ ಫ್ಲೋ ಅಷ್ಟೇ ಸರ್. ಅಫ್ಕೋರ್ಸ್ ನನ್ನ ಸುನೀಲ್ ಸರ್ ಒಂದಿನ ನೋಡ್ಕೊಂಡಿಲ್ಲ ಅಂದರೆ ನಾವು ಕಳ್ಕೊಂತೀವಿ ಅನ್ನಿಸ್ತದೆ. ಸೊ ಎವ್ರಿ ಡೇ ನಾವು ವಿಷಯದಲ್ಲಿ ಮಾತಾಡ್ತಾ ಇರ್ತೀವಿ, ಅಕ್ಕಪಕ್ಕದಲ್ಲೇ. ನೀವು ನೋಡ್ಬೇಕು ಸರ್, ಅಂದರೆ ನಾನು ಪ್ರತಿ ಸೀನ್ಗೂ ವರ್ಕ್ ಮಾಡ್ಕೊಂಬಂದಿನಿ. ಯಾವ್ಯಾವ ಥರ ಕ್ಯಾರೆಕ್ಟರೇಷನ್ ಅಂದರೆ ನನ್ನ ಚಿಕ್ಕ ಹುಡುಗಂದ್ರೆ ಇದ್ಬಿಟ್ಟು ತುಂಬ ದೊಡ್ಡನಾಗೋವರೆಗೂ ಎಲ್ಲ ಕ್ಯಾರೆಕ್ಟರ್ಗಳಿದ್ದಾವೆ. ಮೋರ್ ಸ್ಪೆಷಲ್ ಈ ಮೂವಿಲಿ ಏನಂದರೆ ಇದೊಂಥರ ನನಗೆ ಒಂದು ಪೋರ್ಟ್ಫೋಲಿಯೋ ಥರ. ಒಂದು 10 movies ಮಾಡಿ ಆ್ಯಕ್ಟರ್ ಒಂದು ಪೋರ್ಟ್ಫೋಲಿಯೋ ಇಟ್ಕೊತಾರಲ್ಲ, ಆ ರೀತಿ ಇದೊಂದೇ ಸಿನಿಮಾ ನನಗೆ ಒಂದು ಪೋರ್ಟ್ಫೋಲಿಯೋ ಥರ. ಎಲ್ಲ ಕ್ಯಾರೆಕ್ಟರ್ಗಳಿದೆ, ಡಿಫ್ರೆಂಟ್ ಶೇಡ್ಸ್ ಇದೆ ಇದರಲ್ಲಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಸಿನಿಮಾ ನೋಡಿ, ಹಾರ್ಟ್ಲಿಯಾಗಿ ರಿವ್ಯೂಸ್ ಎಲ್ಲ ಕೊಡಿ. ನೀವು ಹಾರ್ಟ್ಲಿಯಾಗಿ ರಿವ್ಯೂಸ್ ಕೊಟ್ಟಾಗ ನಮ್ಮ ಸಿನಿಮಾ ಗೆಲ್ಲುತ್ತೆ. ಅಕಸ್ಮಾತ್ ಸಿನಿಮಾ ನೋಡಿದಾಗ ನಿಮ್ಗೆ ಅವರೇಜ್ ಅನಿಸಿದ್ರೆ ಪ್ರೊಡ್ಯೂಸರ್ಸ್ಗೆ ಒಂದ್ಸಲ ಕಾಲ್ ಮಾಡಿ, ಅವಾಗ ಹಾರ್ಟ್ಲಿಯಾಗಿ ರಿವ್ಯೂಸ್ ಬರುತ್ತೆ, ಸಿನಿಮಾ ಗೆಲ್ಲುತ್ತೆ. ಥ್ಯಾಂಕ್ ಯು ಸೋ ಮಚ್. you.